नदीराष्ट्रस्य महाअमृतं भारतम् ಇದೊಂದು ಪ್ರತಿಭಟನೆಯಲ್ಲ ಅಥವಾ ಚಳವಳಿಯೂ ಅಲ್ಲ. ಇದು ನಮ್ಮ ನದಿಗಳು ಬರಿದಾಗುತ್ತಿವೆ ಎಂದು ಜನರಲ್ಲಿ ಅರಿವು ಮೂಡಿಸುವ ಒಂದು ಆಂದೋಲನ. ನೀರು ಕುಡಿಯುವವರೆಲ್ಲರೂ ನದಿಗಳ ರಕ್ಷಣೆಗಾಗಿ ಕೈಜೋಡಿಸಬೇಕು.
ಡೊಳ್ಳು ಕುಣಿತಕ್ಕೆ ತಮ್ಮ ಚಪ್ಪಾಳೆ ಶಬ್ದ ಮ್ಯಾಚ್ ಆಗ್ತಿಲ್ವಲ್ಲ? ಓ ಎಸ್, ಥ್ಯಾಂಕ್ ಯು. ಡೊಳ್ಳಿನ ಶಬ್ದಕ್ಕೆ ಅವರ ಕಿವಿ ಫ್ರೀಕ್ವೆನ್ಸಿ ಮ್ಯಾಚ್ ಆಗಿ ನಿಮ್ಮ ಚಪ್ಪಾಳೆ ಶಬ್ದ ಮ್ಯಾಚ್ ಆಗದೆ ಇದ್ರೆ ಗೊತ್ತಾಗಲ್ಲ. ಈಗ ಕೇಳಿದೆ, ಥ್ಯಾಂಕ್ ಯು. ಈ ಡೊಳ್ಳು ಕುಣಿತ ಜನಪದ ಕಲೆಗಳಲ್ಲಿ ಒಂದು ಗಂಡು ಕಲೆ. ಒಳ್ಳೆ ಮೈಕಟ್ಟು ಶಕ್ತಿ ಇರುವಂತಹ ಕಲಾವಿದರು ಮಾತ್ರ ಈ ಕಲೆಯನ್ನು ಪ್ರದರ್ಶಿಸಬಲ್ಲರು. ಈ ಡೊಳ್ಳು ಒಂದು ಹಳ್ಳಿಯ ಸಂಸ್ಕೃತಿ ಮತ್ತು ಜೀವನದೊಂದಿಗೆ ಒಂದು ಉತ್ತಮ ಸಮರಸದೊಂದಿಗೆ ಬೆರೆತು ಹೋಗಿದೆ. ಇತ್ತೀಚೆಗಂತೂ ಕರ್ನಾಟಕದ ಯಾವುದೇ ಭಾಗದಲ್ಲಿ ಯಾವುದೇ ಸಭೆ ಸಮಾರಂಭದಲ್ಲಿ ಡೊಳ್ಳು ಕುಣಿತ ಇಲ್ಲದೆ ಇದ್ರೆ ಅದು ಪೂರ್ತಿ ಆಗಲ್ಲ, ಪ್ರಾರಂಭನೂ ಆಗಲ್ಲ, ನೀರಸ ಅಂತಲೂ ಅನ್ಸ್ಕೊಂಡು ಬಿಡ್ತಾ ಇದೆ. ಮತ್ತೆ ಈಶಾದೊಂದಿಗೆ ಒಂದು ಪುಟ್ಟ ಜೋಡಣೆ ಏನಂದ್ರೆ, ಡೊಳ್ಳು ಶಿವಸ್ತುತಿಯ ವಿಶೇಷ ವಾದ್ಯ. ಹಾಗಾಗಿ ಡೊಳ್ಳು ನಮಗೆ ಹೆಚ್ಚು ಅತ್ಯಂತ ಪ್ರಿಯ ಕೂಡ ಆಗತ್ತೆ. ಮುಂದಿನ ಪ್ರಸ್ತುತಿ ವಾಸು ದೀಕ್ಷಿತ್. ವಾಸು ದೀಕ್ಷಿತ್ ಹೆಸರು ಕಿವಿಯಲ್ಲಿ ಒಂಚೂರು ಎಲ್ಲೋ ಒಂದು ರಿಂಗಣಿಸುತ್ತೆ ಅಲ್ಲ? ಹೌದು, ವಾಸು ದೀಕ್ಷಿತ್ ಮತ್ತೆ ರಘು ದೀಕ್ಷಿತ್ ಇಬ್ಬರು ಕೂಡ ಸಹೋದರರು. ಈ ವಾಸು ಅವರು ಲಲಿತ ಕಲೆಗಳತ್ತ ವಾಲಿ ಡಿಸೈನ್ ಶಾಲೆಗೆ ಸೇರಿ ನಂತರ ಸಂಗೀತ ಕ್ಷೇತ್ರ ಸೇರಿ ಸಂಗೀತ ಸಂಯೋಜಕರಾಗಿ ಗೀತ ರಚನೆಕಾರರಾಗಿ ಗಾಯನದಲ್ಲೂ ತೊಡಗಿಸಿಕೊಂಡಿದ್ದಾರೆ. ಇವರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಗಾಯಕರೊಂದಿಗೆ ಸಹಯೋಗ ಏರ್ಪಡಿಸ್ತಾರೆ. ಅವರದೇ ಬ್ಯಾಂಡ್ ಸ್ವರಾತ್ಮ, ಅದರಲ್ಲಿ ಸಂಗೀತೋತ್ಸವಗಳನ್ನು ನಡೆಸ್ತಾ ಜಾನಪದ ಪ್ರಾಕಾರದಲ್ಲಿ ಬಹಳ ವಿಶಿಷ್ಟ ಸ್ಥಾನವನ್ನು ಗಳಿಸಿಕೊಂಡಿದ್ದಾರೆ. ಸ್ವರಾತ್ಮ ನಮ್ಮ ದೇಶದ ಫೋಕ್ ರಾಕ್ ಬ್ಯಾಂಡ್ಗಳಲ್ಲಿ ತುಂಬಾ ದೊಡ್ಡ ಪರಿಚಿತ ಹೆಸರು. ಒಬ್ಬಟ್ಟು ವಾಸು ದೀಕ್ಷಿತ್. Namaskara. Good evening, everybody. My name is Vasu Dikshit, and I'm here to sing a few songs which does make a difference about the environment that we live in. So the first song is actually written by Mamta Sagar. It's a poem written by her. It talks about the river and questions whether we are inside the river or is the river inside us. This one's called Nadi Olage. ನದಿಯೊಳಗೆ ಆಕಾಶ ಮೋಡ ತಣ್ಣಗಿನ ಸೂರ್ಯ ನದಿಯೊಳಗೆ ಆಕಾಶ ಮೋಡ ತಣ್ಣಗಿನ ಸೂರ್ಯ ನನ್ನ ಬೊಗಸೆಯಲೊಂದು ನದಿ ನನ್ನ ಬೊಗಸೆಯಲೊಂದು ನದಿ ನನ್ನ ಬೊಗಸೆಯಲೊಂದು ನದಿ ಮೇಲೆರಚಿದರೆ ಹನಿ ಹನಿಯಾಗಿ ಚೆಲ್ಲುವುದು ಮೇಲೆರಚಿದರೆ ಹನಿ ಹನಿಯಾಗಿ ಚೆಲ್ಲುವುದು ನದಿ ಆಕಾಶ ಮೋಡ ಸೂರ್ಯ ನದಿ ಆಕಾಶ ಮೋಡ ಸೂರ್ಯ ನದಿ ಆಕಾಶ ಮೋಡ
ಬೊಗಸೆ ನೀರು ಕುಡಿದರೆ ಕುಡಿದಂತೆ ನದಿ ಆಕಾಶ ಮೋಡ ಸೂರ್ಯ ನನ್ನ ಬೊಗಸೆ ನೀರು ಕುಡಿದರೆ ಕುಡಿದಂತೆ ನದಿ ಆಕಾಶ ಮೋಡ ಸೂರ್ಯರ ನಾಡಕ ಯಾರು ಯಾರೊಳಗೆ ಅಡಕ ಯಾರು ಯಾರೊಳಗೆ ಅಡಕ ಯಾರು ಯಾರೊಳಗೆ ನದಿಯೊಳಗೆ ಆಕಾಶ ಮೋಡ ತಣ್ಣಗಿನ ಸೂರ್ಯ ಆಹಾ ತಾರಿರಿರೇ ಇವಾಗ ಸದ್ಗುರು ಬಂದಿದ್ದಾರೆ, ಅವ್ರಿಗೆಲ್ಲ ನಾವು ಸ್ವಾಗತ ಮಾಡೋಣ. ಒಂದು ಹಾಡು ಹೇಳ್ತಾ ಎಲ್ಲ ರೆಡಿನಾ? ಬಸವಣ್ಣನ ಹೆಸರು ಕೇಳಿದ್ದೀರಾ ಎಲ್ಲರೂ? ಬಸವಣ್ಣನ 3 ವಚನಗಳನ್ನ ಸೇರಿ ನಾವು ಒಂದು ಹಾಡು ಮಾಡಿದ್ದೀವಿ. ಈ ಹಾಡು ಮೂಲಕ ಸದ್ಗುರು ಮತ್ತು ಎಲ್ಲ ಗಣ್ಯರನ್ನು ನಾವು ಇಲ್ಲಿ ಸ್ವಾಗತ ಮಾಡೋಣ. ಎಲ್ಲ ರೆಡಿನಾ? ನಮ್ಮ ಜೊತೆ ಹಾಡ್ಬೇಕು ನೀವು. ಓಕೆ, ದ ಟ್ಯೂನ್ ಇಸ್ ಲೈಕ್ ದಿಸ್. ಲಿರಿಕ್ಸ್ ಏನಿಲ್ಲ, ಜಸ್ಟ್ ನೀವು ಒಂದ್ಸಲಿ ಓ ಅಂತ ಹಾಡ್ಬೇಕು, ಆದ್ರೆ ಸ್ವರದಲ್ಲಿ ಹಾಡ್ಬೇಕು. ಓ ಕಮಾನ್. ಅಲ್ಲ ರೀ, ಅವರು ಸದ್ಗುರು, ಹೀಗ ವೆಲ್ಕಮ್ ಮಾಡೋದು. ಕಮಾನ್, ಎಲ್ಲ ಪ್ರೀತಿಯಿಂದ, ಹೃದಯ ತುಂಬಿ, ಹೊಟ್ಟೆಯಿಂದ ಉಸಿರು ತಗೊಂಡು ಸ್ಮೈಲ್ ಮಾಡ್ತಾ ಹಾಡೋಣ. ರೆಡಿ? ಒನ್ ಮೋರ್ ಟ್ರೈ. 1 2 ನೋಡಿ, ಈ ತರ ಹಾಡಿದ್ರೆ ಇವತ್ತೆಲ್ಲ ಇಲ್ಲೇ ಇರ್ಬೇಕಾಗತ್ತೆ, ಒಂದೇ ಲೈನ್ ಅಲ್ಲೇ ಇರ್ಬೇಕಾಗತ್ತೆ. ಜೋರಾಗಿ ಪ್ರೀತಿಯಿಂದ ಆಲ್ ಆಫ್ ಯು ಟುಗೆದರ್. 1 2 1 2 3 ಗೋ. ಕಮ್ ಆನ್, ಲೌಡರ್. ಚಕ್ಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ, ಚಕ್ಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ, ಅಂಬುಜಕ್ಕೆ ಪಾನುವಿನ ಬುದಿಯದ ಚಿಂತೆ, ಅಂಬುಜಕ್ಕೆ ಪಾನುವಿನ ಬುದಿಯದ ಚಿಂತೆ. ಕಮಾನ್. ಹೋ ಬ್ರಹ್ಮಾರಂಗ ಪರಿಮಳದ ಬಂಡುವ ಚಿಂತೆ, ಬ್ರಹ್ಮಾರಂಗ ಪರಿಮಳದ ಬಂಡುವ ಚಿಂತೆ, ಎನಗೆ ನನ್ನ ಕೂಡಲ ಸಂಗಮ ದೇವನ ನೆನಪುದ ಚಿಂತೆ, ಎನಗೆ ನನ್ನ ಕೂಡಲ ಸಂಗಮ ದೇವನ ನೆನಪುದ ಚಿಂತೆ. ಕಮಾನ್. ಒನ್ ಮೋರ್ ಟೈಮ್.
ಉಳ್ಳವರು ಶಿವಾಲಯವ ಮಾಡಿಹರು, ನಾನೇನು ಮಾಡಲಿನ ಬಡವನಯ್ಯ. ಉಳ್ಳವರು ಶಿವಾಲಯವ ಮಾಡಿಹರು, ನಾನೇನು ಮಾಡಲಿನ ಬಡವನಯ್ಯ. ಎನ್ನ ಕಾಲೆ ಕಂಬ ದೇಹವೇ ದೇಗುಲ, ಎನ್ನ ಕಾಲೆ ಕಂಬ ದೇಹವೇ ದೇಗುಲ. ಶಿರವೆ ಹೊನ್ನ ಕಳಶವಯ್ಯ, ಶಿರವೆ ಹೊನ್ನ ಕಳಶವಯ್ಯ. ಕೂಡಲ ಸಂಗಮ ದೇವ ಕೇಳಯ್ಯ, ಕೂಡಲ ಸಂಗಮ ದೇವ ಕೇಳಯ್ಯ. ಸಾವರ ಕಳಿವುಂಟು ಜಂಗಮ ಕಳಿವಿಲ್ಲ, ಸಾವರ ಕಳಿವುಂಟು ಜಂಗಮ ಕಳಿವಿಲ್ಲ, ಸಾವರ ಕಳಿವುಂಟು ಜಂಗಮ ಕಳಿವಿಲ್ಲ. Come on, I can't hear you. ಕಳಬೇಡ ಕೊಲ್ಲಬೇಡ ಹುಸಿಯ ನುಡಿಯಲು ಬೇಡ, ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ, ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ. ತನ್ನ ಬಣ್ಣಿಸಬೇಡ ಇದರ ಹಳಿಯಲು ಬೇಡ, ತನ್ನ ಬಣ್ಣಿಸಬೇಡ ಇದರ ಕಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ. Come on, come on, I can't hear you. Okay, I want you all to clap. 1, 2, 3, go. Come on. Now sing. Last 3 times. Loud and nice. Come on. Hey. One last time. Tarare, tararare, rarare, rarare, tararararara. Rally for Rivers Race. Come on everybody, let me hear you scream. Thank you Vasu. Thank you Vasu Dikshit so much. This is the presentation from Vasu Dikshit Collective, the band. Thank you once again. ಮುಂದಿನ ಕಲಾವಿದರನ್ನು ಪರಿಚಯಿಸ್ಕೊಳ್ಳೋದೊಂದು ಬಹಳ ಆನಂದಮಯ. ಅವರನ್ನು ನೋಡೋದೊಂದು ಆನಂದ, ಆದರೆ ಅವರನ್ನು ಕೇಳೋದು ಮತ್ತೊಂದು ಆನಂದ. ಚೆನ್ನೈನ ವೈದ್ಯನಾಥ ಸೋಮೇಶ್ವರ ಸ್ವಾಮಿ ಅವರ ಮಗಳು ಉಷಾ ಜನಿಸಿದ್ದು ಮುಂಬೈನಲ್ಲಿ. ಸ್ಕೂಲಲ್ಲಿ ಓದುವಾಗ ಕೇಳಿ ಸ್ಕೂಲಲ್ಲಿ ಓದುವಾಗ ಮ್ಯೂಸಿಕ್ ಟೀಚರು ಕ್ಲಾಸಿಂದ ಏನು ನಿನ್ನ ಸ್ವರ ಇಷ್ಟು ಕೆಟ್ಟದಾಗಿದೆ, ನನ್ನ ಮ್ಯೂಸಿಕ್ ಕ್ಲಾಸ್ಗೆ ಒಂದಲ್ಲ ಹೋಗು ಅಂತ ಆಚೆ ಹಾಕಿದ್ರು ಅವರನ್ನು. ಅದಾದಮೇಲೆ ಭಾರತೀಯ ಶಾಸ್ತ್ರೀಯ ಸಂಗೀತದ ಹಲವು ಪ್ರಕಾರಗಳ ಜೊತೆ ಪಾಶ್ಚಾತ್ಯ ಸಂಗೀತವನ್ನು ಕಲಿತು 1970ರಲ್ಲಿ ತಮ್ಮದೇ ಆದ ವಿಶಿಷ್ಟ ಛಾಪಿನ ಇಂಡಿ ಪಾಪ್ ಪ್ರಾರಂಭ ಮಾಡಿದರು. ಕೇರಳದ ಕೊಟ್ಟಾಯಂನ ಜಾನಿ ಉತ್ತುಪ್ ಅವರನ್ನು ಮದುವೆಯಾಗಿರುವ ಉಷಾ ಉತ್ತುಪ್ ಈಗ ಕೋಲ್ಕತಾ ನಿವಾಸಿ. ಸ್ವಹಿಲಿ ಅಂತ ಒಂದು ಭಾಷೆ ಇದೆ. ಆ ಸ್ವಹಿಲಿ ಭಾಷೆ ಕಲಿತು
ರಾಷ್ಟ್ರೀಯತೆಯ ಗೀತೆಗಳನ್ನು ಹಾಡುವ ಉಷಾ ಉತ್ತುಪ್ ಅವರನ್ನ ನೈರೋಬಿ ದೇಶ ನಮ್ಮ ದೇಶದ ಪ್ರಜೆಯಾಗಿ ಅಂತ ಆಹ್ವಾನಿಸಿಬಿಟ್ಟಿತ್ತು. ಅವರು ಹೋಗಲಿಲ್ಲ, ಇಲ್ಲೇ ಇದ್ದಾರೆ. ಮುಂಬೈನ ಸಿನಿಮಾ ಜಗತ್ತಿನ ಹಲವಾರು ಸಂಯೋಜಕರೊಂದಿಗೆ ಹಾಡಿದ್ದಾರೆ. ಭಾರತೀಯ ಶೈಲಿಯಲ್ಲಿ ಸೀರೆ ಉಟ್ಟು, ಹಣೆಯ ತುಂಬ ಕುಂಕುಮವಿಟ್ಟು, ಕೈ ತುಂಬ ಬಳೆ ತೊಟ್ಟು, ಮುಡಿಯ ತುಂಬ ಹೂ ತುಂಬಿ 10 ಹಲವು ಭಾಷೆಗಳ ಜೊತೆ ಇಂಡಿ ಪಾಪ್ ಹಾಡುವ ಉಷಾ ಉತ್ತುಪ್ ಅವರನ್ನು ಕಾಣುವುದು, ಕೇಳುವುದು ಎರಡೂ ಆನಂದಮಯ. ಉಷಾ ಉತ್ತುಪ್, ಓವರ್ ಟು ಯು. For the rivers, right? Yes or no? Everybody together, yes or no? Namaskar, namaskaram, sat sri akal, salam alaikum to each and every one of you. Ladies and gentlemen, how privileged and how honored I am to be a part of this amazing, amazing rally. I thank Sadhguruji for giving me this opportunity, to the governments that have agreed to do this, and to each and every person who believes that we are responsible for our children and grandchildren. Avalka nanna, if we have to give them good water to drink, we better start right now. Okay? Okay! Ladies and gentlemen, I've been singing for 48 years, and it's all because of your Ashirvadam and blessing. Really fantastic. Fantastic. Thank you. Anna, everybody thinks that if you're a pop singer, you have no access to God. But you know better than I, right? That we all have a hotline to God. I learned this song from Shankar Mahadevan, and you'll be surprised to listen to me sing it. Let it go. Ladies and gentlemen, one Kannadiga pop singer in front of all of you. My Appa and Amma will be so proud. And all of you who gave me so many Ashirvadas. गणनायकाय गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि. Yes, ladies and gentlemen, in Nikki we have to pray together that this rally started here by Sadhguruji and all of you will go all over India and the world because we have to save the rivers. Okay? Okay? गानचतुराय गानप्राणाय गानान्तरात्मने गानोत्सुकाय गानमत्ताय गानोत्सुकाय
उत्सुक मनसे गुरुपूजिताय गुरुदैवताय गुरुकुलस्थायिने गुरुविक्रमाय गुह्यप्रवराय गुरवे गुणगुणवे गुरुदैत्यकलक्षेत्रे गुरुधर्मसदाराध्याय गुरुपुत्र परित्रात्रे गुरुपाखण्ड खण्डकाय गीतसाराय गीततत्त्वाय गीतगोत्राय धीमहि गूढगुल्फाय गन्धमत्ताय गोजयप्रदाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गणेशानाय भालचन्द्राय श्रीगणेशाय धीमहि. God is for everyone, ladies and gentlemen. And when we pray to Him from our hearts, it doesn't matter the language. Any language will do. But to start, let's tell Him, please help us save the rivers. Right? And we start right now. ग्रन्थगीताय ग्रन्थगेयाय ग्रन्थान्तरात्मने गीतलीनाय गीताश्रयाय गीतवाद्यपडवे गेयचरिताय गायकवराय गन्धर्वप्रीकृते गायकाधीन विग्रहाय गङ्गाजलप्रणयवते गौरीस्थनन्दनाय गौरी हृदयनन्दनाय गौरभानुसुखाय गौरी गणेश्वराय गौरी प्रणयाय गौरी प्रवणाय गौरभावाय धीमहि गो सहस्राय गोवर्धनाय गोपगोपाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि. Thank you, ladies and gentlemen, as I see your hands are going up. Thank you. I love you so much, Bangalore. So much. Do you know I started my career right here in Bangalore, Bangalore International. Ipo irko illiyo theriyadu, but I'm here. Yes, ladies and gentlemen, here it is. For you, the next song, which we hope all of you will love very much. Ready, yeah? ನಮ್ಮೂರಲ್ಲಿ ಚಳಿಗಾಲದಲ್ಲಿ ಮಂಜಾವು ಮೂಡೋದೆ ಚಂದ ಮಾರ್ಕೆಟ್ ರೋಡಲ್ಲಿ ಬಾಸ್ಕೆಟ್ ಹಿಡ್ಕೊಂಡು ನಮ್ ಹುಡುಗಿ ನಡೆಯೋದೆ ಅಂದ ಮಾದೇವ ಜಾತ್ರೆಯಲ್ಲಿ ಮುರುಗೋಗಿ ಊರು ಬೆರಳಿಡಿದು ನಡತೀವಿ ನಾಚ್ಬೇಕು ತೇರು ಬಡಿಸೋಲ ಕನಸು ನೂರಾರು ಮರೆತೊಯ್ದೆ ಮುದ್ದೆ ಬಸ್ಸಾರು
ಬ್ಯೂಟಿಫುಲ್ ಮನಸ್ಸುಗಳು, ಬ್ಯೂಟಿಫುಲ್ ಮನಸ್ಸುಗಳು. ಎವ್ರಿಬಡಿ, ಬ್ಯೂಟಿಫುಲ್ ಮನಸ್ಸುಗಳು, ಬ್ಯೂಟಿಫುಲ್ ಮನಸ್ಸುಗಳು. Get your hands, everybody, come on. That's the way. Ellaro. And sing with me, beautiful Manasugal. Beautiful Manasugalu, beautiful Manasugalu, beautiful Manasugalu, beautiful Manasugalu. Everybody together, a big hand. We have ಆಲಿಸುವ ಆಲಿಸುವ ಮೌನಗಳ ರಾಗ, ಆಲಿಸುದ ಆಲಿಸುದ ಎದೆಯಲ್ಲಿ ಅನುರಾಗ, ಆಲಿಸುದ ಆಲಿಸುದ ಮೌನಗಳ ರಾಗ, ಕಂಪಿನಲ್ಲಿ ಕಂಪಿಸುವ ನಸುಕಿನ ಅನುರಾಗ, ಅಗಿಯ ಹೊರಳ ಚುಚುವರಾಗ, ತಂಗಾಳಿ ಅಲೆಯ ಸುಶ್ರೀರಾಗ, ಊರು ಹಾಡು ಸುಗಂಧರಾಗ, ಕಣ್ಣು ನೋಡು ಆನಂದರಾಗ, ಆಲಿಸುವ ಆಲಿಸುವ ಮೌನಗಳ ರಾಗ, ಆಲಿಸುದ ಆಲಿಸುದ ಎದೆಯಲ್ಲಿ ಅನುರಾಗ. Hey! Everybody together. ನಮಸ್ಕಾರ. ಯಾರಿಗೆ ಆಗಿಬಿಡ್ತಾ ಇದೆ ಓ ನಮ್ದುಕ್ಕೆ, ಪ್ಯಾರಿಗೆ ಆಗಿಬಿಡ್ತಾ ಇದೆ, ಜಾನಿಗೆ ಹೋಗ್ಬಿಡ್ತಾ ಇದೆ ಓ ನಮ್ದುಕ್ಕೆ, ಜಾನಿಗೆ ಹೋಗ್ಬಿಡ್ತಾ ಇದೆ, ಖಾನಾ ಪೀನಾ ಸೇತಾ ಇಲ್ಲ ನಮ್ದುಕ್ಕೆ, ನೀಂದ್ ಗೀಂದ್ ಬರ್ತಾ ಇಲ್ಲ ನಮ್ದುಕ್ಕೆ, ಜಿಂದಗಿನೇ ಹಾಳಾಗ್ ಬಿಡ್ತಾ ಇದೆ, ಯಾರಿಗೆ ಆಗ್ಬಿಡ್ತಾ ಇದೆ, ಯಾರಿಗೆ ಆಗ್ಬಿಡ್ತಾ ಇದೆ, ಜಾನಿಗೆ ಹೋಗ್ಬಿಡ್ತಾ ಇದೆ ಓ ನಮ್ದುಕ್ಕೆ, ಜಾನಿಗೆ ಹೋಗ್ಬಿಡ್ತಾ ಇದೆ. ಮುಂದೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. Stop, 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 stop. Ellaru, will you all sing with me? Okay? Okay. 1, 2, 3. Bombay helu Neene Rajkumara. The fantastic Dr. Rajkumar. There'll never be another one like that, right? Okay, hit it over there. Let's go. ಮುಂದೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಮುಂದೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸಗಳವೆಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು. ಆರಾಧಿಸುರಾಜರತ್ನರು ಆದಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲಲು ಸೊತ್ತು ತಲೆಯ ಬಾಗುದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ we need you. ಹೇಳುತ್ತೈತೆ ನೀನೇ ರಾಜಕುಮಾರ. Ladies and gentlemen, let's have a big hand for Puneet.
Come on. Now, Yenge Ponalo, wherever we go, he's always there to sing and dance with me. That's we're doing that now. Whoa! I love you, da. Will you sing the song with me? We'll sing this song. This one. He says he'll sing this and then he'll sing the other one with me. Okay, can we just get back to where we were? Same place. Are we ready, everybody? Let's have a huge big hand for this man. He's absolutely brilliant. Wherever we go, he's ready to sing this song. Let's go. ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ And support. Let's have it for him, ladies and gentlemen. The most amazing. Thank you. Will you dance? It's a honor. We love you. We love you. Really, all of us Thank do. you so much. Okay, I'm going to do you one song which is from Bollywood, which is saying to everybody, please listen. Ade, because God is listening to every language. Are we ready? Let's go. Rally for the rivers. लेकिन सुकून का जजीरा मिल न पाए बेगी करा एक बार को तजल्ली तो दिखा दे झूठी सही मगर तसल्ली तो दिला दे बेगी करा रांझण दे यार बुलिया सुन ले पुकार बुलिया तू ही तो यार बुलिया मुर्शिद मेरा तेरा मुकाम कमले सरहद के पार बुलिया परवरदिगार बुलिया हाफिज मेरा मुर्शिद मेरा रांझण दे यार बुलिया सुन ले पुकार बुलिया तू ही तो यार बुलिया मुर्शिद मेरा तेरा मुकाम कबले सरहद के पार बुलिया परवरदिगार बुलिया हाफिज मेरा मुर्शिद मेरा Look at them at the back. मैं तागुल से लिपटी तितली की तरह मुहाजिर हूँ एक पल को ठहरूं पल में उड़ जाऊं मैं हूँ पगडंडी लबदी है जो राह जन्नत की तू मुड़े जहाँ मैं साथ मुड़ जाऊं तेरे कारवां में शामिल होना चाहूं कमियां तराश के मैं काबिल होना चाहूं बेगी करा रांझण दे यार बुलिया सुन ले पुकार बुलिया तू ही तो यार बुलिया मुर्शिद मेरा तेरा मुकाम कमले सरहद के पार बुलिया परवरदिगार बुलिया हाफिज तेरा मुर्शिद मेरा जिस दिन से आशना से दो अजनबी
मुलतरी हुए हैं, क्यों आज मैं मोहब्बत फिर एक बार करना चाहूं। ये दिल तो ढूंढता है इनकार के बहाने, लेकिन ये जिस्म कोई पाबंदियां न माने। दिल के तुझे बगावत खुद से ही याद करना चाहूं। मुझ में अगन है बाकी दे रांझना। Everybody sing, रांझण दे यार बुलिया हुट्टी हुट्टी। We love you. Where's your hands are clapping, everybody? Come on. मैं कोई ऐसी चीज थोड़ी ना हूं, हाँ? 48 years of singing, ladies and gentlemen. It's only because of you. I promise you that. And it's because of this song. Ningalla ready-ya? Have you got your hands like this? Ready? Unless you dance. Babu. Ladies and gentlemen, he's on the stage. Sound, Sandra, who's doing our track. Word, Sohail. Where are your hands are clapping? Hey, look at that. Kashili snana maadu, Kashmir sutti nodu, jogade gunde udiya nane tukugi haadu. Ajanta ellorana balali ome nodu, ಬಾದಾಮಿ ಐಹೊಳೆಯ ಚಂದಾನ ತೂಕ ಮಾಡು. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ. ಕನ್ನಡ ಈ ನಾಡಿನ ಕನ್ನಡ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ಎಳೆದಾಡಿಸುವ ಬಂಡಿ. ಹೇ, ಬದುಕಿದು ಜಟಕ ಬಂಡಿ, ಆಡಿಸುವ ಬಂಡಿ. ಹುಟ್ಟಿದರೆ ಹೇ, ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ. ಕನ್ನಡ ಮಣ್ಣ ಮೆಟ್ಟಬೇಕು. Ladies and gentlemen, for all the security forces here, let's give a big hand. Thank you, Sare. Sare, Perivare, thank you, thank you. Ladies and gentlemen, remember the river. ಧ್ಯಾನಕ್ಕೆ ಭೂಮಿ ಇದೆ, ಪ್ರೇಮಕ್ಕೆ ಸ್ವರ್ಗ ಇದೆ, ಸ್ನೇಹಕ್ಕೆ ಶಾಲೆ ಇದೆ, ನಾನಾಂತರಂಗ ಇದೆ. ಕಾಯಕ್ಕೆ ಕಲ್ಪ ಇದೆ, ಶಿಲ್ಪಕ್ಕೆ ತಲ್ಪ ಇದೆ, ನಾಟ್ಯಕ್ಕೆ ನಾಡಿ ಇದೆ, ನಾದಾಂತರಂಗ ಇದೆ. ಕುವೆಂಪು ಬೇಂದ್ರೆಯಿಂದ, ಕಾರಾಂತ ಮಾಸ್ತಿಯಿಂದ ಕನ್ನಡಿ, ಕನ್ನಡ ಈ ನಾಡಿನ. Please call me for all the centers, okay? Okay, okay. I want to say thanks to all of you for making me the darling of all of you. Yes, this is my last song. Normally when I say it's my last song, everybody says, oh no. Can we make it a little professional? Ladies and gentlemen, that was my last song. Of course not. I won't leave you so easy. Ladies and gentlemen, I'd like to say thank you to all of you for giving me the Padma Shri, for giving me the Filmfare Award. Without all your support, nothing would be possible. Let's go! We just hit it for 4 lines and then we get into the formal. Photo, photo, photo! Darling, आंखों से आंखें चार करने दो, रुकना रुकना मुझको प्यार करने दो. Hey, come on! Hey, hey!
आंखों से आंखें चार करने दो, रुको ना मुझको प्यार करने दो, डार्लिंग आंखों से आंखें चार करने दो, रुको ना मुझको प्यार करने दो। बेकैफ है बहारा, बेचैन जाने यारा, बुलबुलों तो अभी इंतजार करने दो, डार्लिंग आंखों से आंखें चार करने दो। सॉरी तुझे संडे के दिन रहमत हुई, डार्लिंग मिलना तेरा फजले खुदा रहमत हुई, डार्लिंग सॉरी तुझे संडे के दिन रहमत हुई, डार्लिंग मिलना तेरा फजले खुदा रहमत हुई, खादिम को दिल पे तो इख्तियार करने दो, डार्लिंग आंखों से आंखें चार करने दो, रुको ना मुझको प्यार करने दो। Everybody together. डार्लिंग छोड़ो जरा शर्माने का ये कायदा, डार्लिंग हैरत भी है गैरत भी है क्या फायदा, डार्लिंग छोड़ो जरा शर्माने का ये कायदा, डार्लिंग हैरत भी है क्या फायदा, डार्लिंग पब्लिक में सनसनी एक तार करने दो, डार्लिंग आंखों से आंखें चार करने दो, रुको ना मुझको प्यार करने दो। बेकैफ है बहारा, बेचैन जाने यारा, बुलबुलों तो अभी इंतजार करने दो, डार्लिंग आंखों से आंखें चार करने दो, डार्लिंग आंखों से आंखें चार करने दो, डार्लिंग। Thank you, ladies and gentlemen. We love you. Thank you. Let's have it. And I'd like to say now, right here. Thank you, ladies and gentlemen. Thank you. ಪದ್ಮಶ್ರೀ ಉಷಾ ಉತ್ತುಪ್ ಅವರನ್ನ ನಮ್ಮ ಈಶಾ ಭಾಷೆಯಲ್ಲಿ ಉಷಾಕ್ಕ ಥ್ಯಾಂಕ್ ಯು ವೆರಿ ಮಚ್. ನಾವು ಈಶಾದಲ್ಲಿ ಎಲ್ಲರನ್ನು ಅಕ್ಕ ಅಂತೀವಿ ಇಲ್ಲ ಅಣ್ಣ ಅಂತೀವಿ, ನಮಗೆ ಎರಡೇ ಭಾಷೆ ಗೊತ್ತಿರೋದು. ಥ್ಯಾಂಕ್ ಯು ಉಷಾಕ್ಕ. ವೇದಿಕೆಯ ಗಣ್ಯರೆಲ್ಲ ವೇದಿಕೆ ಮುಂಭಾಗದಲ್ಲಿದ್ದಾರೆ, ಅವರನ್ನ ವೇದಿಕೆಗೆ ಬರಮಾಡಿಕೊಂಡು ಮುಂದಿನ ಹೆಜ್ಜೆ ನೀಡೋಣ. ಸ್ವಾಗತ ಮಾಡಿಕೊಳ್ಳೋಣ ಈಶಾ ಫೌಂಡೇಶನ್ ಸಂಸ್ಥಾಪಕರಾದ ನಮ್ಮ ನಿಮ್ಮೆಲ್ಲರ ಸದ್ಗುರು ಮಹಾರಾಜ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ವೇದಿಕೆಗೆ ಬರಬೇಕು. ಮಹಾರಾಣಿ ಪ್ರಮೋದ ದೇವಿ ಒಡೆಯವರು ದಯವಿಟ್ಟು ವೇದಿಕೆಗೆ ಬರಬೇಕು. ಶ್ರೀಯುತ KJ ಜಾರ್ಜ್ ರವರು ದಯವಿಟ್ಟು ವೇದಿಕೆಗೆ ಬರಬೇಕು. ಶ್ರೀಯುತ ಪುನೀತ್ ರಾಜ್ಕುಮಾರ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಸಮಸ್ತ ಗಣ್ಯರು ಕೂಡ ವೇದಿಕೆಗೆ ದಯಮಾಡಿಸಬೇಕಂತ ವಿನಂತಿ ಮಾಡಿಕೊಳ್ತೇನೆ. ಬಂಧುಗಳೇ,
ಕರ್ನಾಟಕದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀಯುತ ಸಿದ್ದರಾಮಯ್ಯನವರು ಹಾಗೂ ಈಶಾ ಫೌಂಡೇಶನ್ನ ಸಂಸ್ಥಾಪಕರಾದ ಸದ್ಗುರು ಅವರ ನಡುವೆ ಕರ್ನಾಟಕ ರಾಜ್ಯದಾದ್ಯಂತ 25 ಕೋಟಿ ಸಸಿಗಳ ನೆಡುವಿಕೆಗೆ ಸಹಕರಿಸುವ ಒಡಂಬಡಿಕೆಯನ್ನ ಹಸ್ತಾಂತರ ಮಾಡಿಕೊಳ್ಳಲಿದ್ದಾರೆ. ನಾವೆಲ್ಲರೂ ಅದಕ್ಕೆ ಸಾಕ್ಷಿಯಾಗಲಿದ್ದೇವೆ. Exchange of MOU between Government of Karnataka and Sadhguru of Isha Foundation to be of assistance and consultancy in planting 20 ಒಡಂಬಡಿಕೆ ಸಹಿಯಾಗುತ್ತಿರುವ ಈ ಸುಸಂದರ್ಭದಲ್ಲಿ ಈ ನದಿಗಳ ಕುರಿತ ರ್ಯಾಲಿ ಎಲ್ಲಿಂದ ಪ್ರಾರಂಭ ಆಯಿತು, ಈ ನದಿಗಳ ಈಗಿನ ಸ್ಥಿತಿ ಹೇಗಿದೆ, ನಾಳೆಗಳು ಹೇಗಿದೆ, ಕರ್ನಾಟಕದಲ್ಲಿ ಇದಕ್ಕೆ ಯಾರೆಲ್ಲ ಬೆಂಬಲ ಕೊಟ್ಟಿದ್ದಾರೆ, ನಿನ್ನೆ ಮೈಸೂರಿನಲ್ಲಿ ಏನಾಯಿತು, ಇವೆಲ್ಲವುಗಳನ್ನು ಕುರಿತಂತಹ ಒಂದು ವಿಡಿಯೋ ಚಿತ್ರಣವನ್ನು ಕೂಡ ನೋಡೋಣ. ಒಡಂಬಡಿಕೆಯ ಸಹಿಯ ತಕ್ಷಣದಲ್ಲಿ ದೊಡ್ಡ ಚಪ್ಪಾಳೆ ಆಗಲೇ ಬಂದಷ್ಟೇ ದೊಡ್ಡದಾಗಿ ಇಂತಹ ಚರಿತ್ರಾರ್ಹ ಘಟನೆಗೆ ಶಬ್ದ ಈಗ ಸಾಲ್ತಾ ಇದೆ. ದೊಡ್ಡ ಚಪ್ಪಾಳೆ. 25 ಕೋಟಿ ಸಸಿ ಕರ್ನಾಟಕದಾದ್ಯಂತ ಮುಖ್ಯಮಂತ್ರಿಯವರು ಹಾಗೂ Rally for rivers. Water. Support Rally for Rivers. Initiative to come up with Rally for Rivers. ಭಾರತದ ನದಿಗಳ ಸ್ಥಿತಿ ಘೋರವಾಗಿದೆ. ಮುಂದಿನ 10-15 ವರ್ಷಗಳಲ್ಲಿ ಸರಿಯಾದ ಪರಿಹಾರವನ್ನು ಜಾರಿಗೆ ತರದೇ ಇದ್ರೆ ಅಲ್ಲಿಗೆ ನದಿಗಳ ಕಥೆ ದುರಂತವಾಗಿ ಮುಗಿದು ಹೋಗುತ್ತೆ. ಮಳೆ ಬಂದಾಗ ಪ್ರವಾಹ, ಮಳೆ ಇಲ್ಲದೆ ಇದ್ದಾಗ ಬರಗಾಲ. ಈಗಲೇ ಎಷ್ಟೋ ನದಿಗಳ ಪರಿಸ್ಥಿತಿ ಈ ರೀತಿಯಾಗಿ ಹೋಗಿದೆ. The greatest achievement in this country is ನಮ್ಮ ದೇಶದ ಅತಿ ದೊಡ್ಡ ಸಾಧನೆ ಎಂದರೆ ನಮ್ಮ ರೈತರು. ಯಾವ ತಾಂತ್ರಿಕ ಸಹಾಯ ಸಿಗದಿದ್ರೂ ಕೂಡ, ಯಾವ ಆಧುನಿಕ ವಿಜ್ಞಾನವನ್ನು ಕಲಿದಿದ್ರೂ ಸಹ, ಯಾವುದೇ ರೀತಿಯ ಸೌಕರ್ಯ ಸೌಲಭ್ಯಗಳು ದೊರೆಯದೇ ಇದ್ರೂ ಕೂಡ ಕೇವಲ ಪರಂಪರಾಗತ ರೂಢಿ, ತಿಳುವಳಿಕೆ ಮತ್ತು ವಿಧಾನಗಳ ಬಲದಿಂದ ಇವತ್ತು 130 ಕೋಟಿ ಜನರಿಗೆ ಅನ್ನ ಕೊಡ್ತಾ ಇದ್ದಾರೆ. 12 महीने पानी बहता रहता था, पर अब नदी बारिश होती है तो नदी में इतनी तेजी से बाढ़ आ जाती है जिससे बहुत नुकसान होता है. in the last 10 years ಕಳೆದ 10 ವರ್ಷಗಳಲ್ಲಿ 3 ಲಕ್ಷಕ್ಕೂ ಹೆಚ್ಚು ಜನ ರೈತರು ನಮ್ಮ ದೇಶದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇದನ್ನ ಅಲಕ್ಷ್ಯ ಮಾಡುವಂತಿಲ್ಲ. 4 ಯುದ್ಧಗಳಲ್ಲಿ ಮಡಿದವರ ಸಂಖ್ಯೆಯನ್ನ ಒಟ್ಟು ಸೇರಿಸಿದ್ರೂ ಸಹ ಅಷ್ಟಾಗೋದಿಲ್ಲ. ನಾವು ರೈತರು ಸಾಲ ತೀರ್ಸಕ್ಕಾಗದೆ ನೇಣು ಹಾಕೊಂಡ್ರು ಅಂತ ಹೇಳಬಹುದು. ಅದು ನಿಜ ಕೂಡ. ಆದ್ರೆ ಮೂಲಭೂತವಾಗಿ ರೈತನಿಗೆ ಬೇಕೇ ಬೇಕಾದಂಥದ್ದು ಫಲವತ್ತಾದ ಭೂಮಿ, ಯಥೇಚ್ಛವಾದ ನೀರು. ಬೆಳೆಯ ವಿಷಯದಲ್ಲಿ ತಿಳ್ಕೊಳ್ಬೇಕಾದ ಸತ್ಯ ಒಂದಿದೆ. ಅದೇನು ಅಂದ್ರೆ 10 ಟನ್ ಕಬ್ಬು ಬೆಳೆದ್ರೆ 10 ಟನ್ನಷ್ಟು ಜೈವಿಕ ಸಾರವನ್ನ ಭೂಮಿಯಿಂದ ತೆಗೆದು ಬಿಟ್ಟಂತೆ. ಮಣ್ಣು ಮಣ್ಣಾಗಿ ಉಳಿಬೇಕಾದ್ರೆ 2% ಜೈವಿಕ ಸಾರ ಅದರಲ್ಲಿ ಇರಲೇಬೇಕು. ಇವತ್ತಿನ ಪರಿಸ್ಥಿತಿ ಏನು ಅಂದ್ರೆ, ಎಷ್ಟೋ ರಾಜ್ಯಗಳಲ್ಲಿ, ಉದಾಹರಣೆಗೆ ಪಂಜಾಬ್, ಹರಿಯಾಣ, ಮರಾಠವಾಡ ಪ್ರಾಂತ, ಆಂಧ್ರಪ್ರದೇಶ ಮತ್ತು ತಮಿಳುನಾಡಿನ ಕೆಲವು ಭಾಗಗಳು, ಇಲ್ಲೆಲ್ಲ ಬರೀ 0.05% ಮಾತ್ರವೇ ಜೈವಿಕ ಸಾರ ಭೂಮಿಯಲ್ಲಿ ಉಳ್ಕೊಂಡಿದೆ. ಹಾಗಾಗಿ ಈ ಜಾಗಗಳೆಲ್ಲ 3 ಅಥವಾ ಹೆಚ್ಚೆಂದ್ರೆ 5 ವರ್ಷಗಳಲ್ಲಿ ಮರುಭೂಮಿಯಾಗಲಿದೆ. ಈ ಜೈವಿಕ ಸಾರವನ್ನ ಭೂಮಿಯಲ್ಲಿ ಮರಳಿ ತುಂಬಿಸೋದಿಕ್ಕೆ ಇರುವುದು 2 ದಾರಿಗಳು. ಒಂದು ಸಸ್ಯಜನ್ಯ ಗೊಬ್ಬರ, ಇನ್ನೊಂದು ಪ್ರಾಣಿಜನ್ಯ ಗೊಬ್ಬರ. ಇರುವ ಮರಗಳನ್ನ ಕಡಿದು ಹಾಕಿ ಯಾವುದೋ ಕಾಲ ಆಗೋಯ್ತು. ಇರೋ ಪ್ರಾಣಿಗಳನ್ನ ಮಾಂಸದ ರೂಪದಲ್ಲಿ ದೇಶದಿಂದಲೇ ಹೊರ ಕಳಿಸ್ತಾ ಇದ್ದೀವಿ. ಭಾರತೀಯರು ತಮ್ಮ ಆಹಾರಕ್ಕಾಗಿ ಮಾಂಸವನ್ನ ತಿನ್ನೋದು ಬೇರೆ ಮಾತು, ಆದ್ರೆ ಲಕ್ಷಾಂತರ ಪ್ರಾಣಿಗಳ ಮಾಂಸವನ್ನ ಇವತ್ತು ರಫ್ತು ಮಾಡ್ತಾ ಇದ್ದೇವೆ. ಅಂದಮೇಲೆ ಜೈವಿಕ ಸಾರವನ್ನ ಭೂಮಿಯಲ್ಲಿ ಮರಳಿ ತುಂಬೋದಕ್ಕೆ ದಾರಿಯೇ ಇಲ್ಲದಂತಾಗಿದೆ. ಮಣ್ಣು ಮತ್ತು ನದಿಗಳ ಮಧ್ಯೆ ಅನ್ಯೋನ್ಯವಾದ ಸಂಬಂಧವಿದೆ. ನದಿಗಳು ವರ್ಷದ 12 ತಿಂಗಳ ಕಾಲ ಬಿಡದೆ ಹರಿಬೇಕಾಗಿದ್ರೆ ಮಣ್ಣು ಫಲವತ್ತಾಗಿರಬೇಕು. ಅದು ಹಾಗಾಗಿರ್ಬೇಕಾದ್ರೆ ಮರಗಳಿರಲೇಬೇಕು. ಸರಾಸರಿ ಕೇವಲ 45 ದಿನಗಳ ಮಳೆಯ ಬಲದಿಂದ ವರ್ಷಕ್ಕೆ 365 ದಿನಗಳ ಕಾಲ ನದಿಗಳು ಹರಿಬೇಕಾಗಿದ್ರೆ ದಟ್ಟವಾಗಿ ಬೆಳೆದ ಮರಗಳು ಇರಲೇಬೇಕು. ನೆಲದಲ್ಲಿ ಬೇರುಗಳ ಜಾಲ ಹರಡ್ಕೊಂಡಿರಬೇಕು. ಹೀಗಾದಾಗ
ಬೇರುಗಳ ಜಾಲ ನೀರನ್ನ ಹಿಡಿದಿಟ್ಕೊಂಡು ಹನಿ ಹನಿಯಾಗಿ ನದಿಗೆ ಬಿಡುತ್ತೆ. ಭೂಮಿಗೆ ಮರಗಳ ಹೊದ್ದಿಕೆ ಇಲ್ಲದೆ ಹೋದರೆ ಬಿದ್ದ ಮಳೆಯೆಲ್ಲ ಒಂದು ಏಟಿಗೆ ನದಿಯನ್ನು ಸೇರಿ ಪ್ರವಾಹಕ್ಕೆ ಕಾರಣವಾಗುತ್ತದೆ. ಮಳೆಯು ನಿಂತ ಮೇಲೆ ನದಿಯು ಕೂಡ ಒಣಗಿ ಹೋಗುತ್ತದೆ. ನಿಬಿಡವಾಗಿ ಮರಗಳು ಇರುವ ಜಾಗದಲ್ಲಿ ಬೀಳುವ ಮಳೆಯ ನೀರನ್ನು ಭೂಮಿಯು ತಡೆ ಹಿಡಿದು ಇಟ್ಟುಕೊಳ್ಳುತ್ತದೆ. ಅದು ಹೇಗೆಂದರೆ ಮರದ ಬೇರುಗಳ ಕಾರಣದಿಂದ ಭೂಮಿಯ ಒಳಗೆ ಸೂಕ್ಷ್ಮವಾದ ಮತ್ತು ವಿಸ್ತಾರವಾಗಿ ಹಬ್ಬಿದ ರಂಧ್ರಜಾಲಗಳು ಉಂಟಾಗುತ್ತವೆ. ಹಾಗಾಗಿ ಮಳೆಯ ನೀರು ಭೂಮಿಯಲ್ಲಿ ಇಂಗಿ ಈ ರಂಧ್ರಜಾಲದಲ್ಲಿ ಶೇಖರಣೆಯಾಗುತ್ತದೆ. ಈ ಮೂಲಕ ಪ್ರವಾಹದ ಸಾಧ್ಯತೆ ಕಡಿಮೆಯಾಗುತ್ತದೆ. ಭೂಮಿಯಲ್ಲಿ ಇಂಗಿ ರಂಧ್ರಜಾಲದಲ್ಲಿ ಶೇಖರಣೆಯಾದ ನೀರು ಮಳೆ ನಿಂತ ಮೇಲೂ ಕೂಡ ನೆಲದೊಳಗೆ ನಿಧಾನವಾಗಿ ಹರಿಯುತ್ತಾ ನದಿಯನ್ನು ಸೇರುತ್ತದೆ. ಇದೇ ಕಾರಣದಿಂದ ವರ್ಷವಿಡೀ ನದಿಗಳು ಹರಿಯುತ್ತವೆ. ಒಂದು ವಿಷಯ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಮರ ಮತ್ತೆ ನೀರು ಇವುಗಳಲ್ಲಿ ಕಾರಣ ಯಾವುದು, ಪರಿಣಾಮ ಯಾವುದು ಅಂತ ಜನ ಅಂದ್ಕೋತಾರೆ. ನೀರು ಮರಗಳಿಗೆ ಕಾರಣ ಅಂತ. ಹಾಗಲ್ವೇ ಅಲ್ಲ. ಮರಗಳಿಂದ ನೀರು. ಸಾಕಷ್ಟು ಮರಗಳಿದ್ದಲ್ಲಿ ಸಾಕಷ್ಟು ಮಳೆಯಾಗುತ್ತೆ. ಸಾಕಷ್ಟು ಮಳೆ ಬಿದ್ದು ಮರಗಳು ಇದ್ದ ಪಕ್ಷದಲ್ಲಿ ಮಳೆ ನೀರು ಭೂಮಿಯಲ್ಲಿ ಇಂಗು ಹೋಗುತ್ತೆ. ಹಾಗಾಗಿ ನದಿಗಳು ಹರಿಯುತ್ತವೆ. ನದಿಯ ಎರಡು ಪಕ್ಕಗಳಲ್ಲೂ 1 ಕಿಲೋಮೀಟರ್ ವಿಸ್ತಾರಕ್ಕೆ ಕಡಿಮೆ ಇಲ್ಲದೆ ಮರಗಳು ಇರುವಂತೆ ಮಾಡುವುದೇ ನಮ್ಮ ಉದ್ದೇಶವಾಗಿದೆ. ಸರ್ಕಾರಿ ಜಮೀನಾಗಿದ್ರೆ ಕಾಡು ಬೆಳೆಸಬೇಕು. ಖಾಸಗಿ ರೈತರಿಗೆ ಸೇರಿದ ಜಮೀನಾಗಿದ್ರೆ ತೋಟಗಾರಿಕೆಯಾಗಲಿ ಅಥವಾ ಬೇರೆ ಪ್ರಕಾರದ ಮರ ಆಧಾರಿತ ಕೃಷಿಯಾಗಲಿ ಮಾಡಬೇಕು. ಈ ನಮ್ಮ ಯೋಜನೆಯನ್ನ ನಾವು ಜಾರಿಗೆ ತಂದ್ರೆ ಪರಿಸರದಲ್ಲಿ ಅಮೂಲಾಗ್ರವಾದ ಸುಧಾರಣೆಯಾಗಲಿದೆ. ರೈತರ ಆದಾಯವು 6-7 ವರ್ಷಗಳಲ್ಲಿ 3ರಿಂದ 8 ಪಟ್ಟು ಹೆಚ್ಚಾಗುತ್ತೆ. ಈ ಕೆಲಸವನ್ನ ವ್ಯವಸ್ಥಿತವಾದ ರೀತಿಯಲ್ಲಿ ಮಾಡಬೇಕಾಗಿದೆ. ನನ್ನ ಈ ಕರೆಗೆ ಮೊಟ್ಟ ಮೊದಲು ಹೋಗೊಟ್ಟ ರಾಜ್ಯ ಅಂದ್ರೆ ಮಧ್ಯಪ್ರದೇಶ. ಸದ್ಗುರು ಜಿ ಕೆ ಪಾಸ್ बैठा था, उनसे चर्चा हो रही थी. ಉತ್ತರ ಭಾರತದಲ್ಲಿ ಪ್ರವಾಹ, ದಕ್ಷಿಣ ಭಾರತದಲ್ಲಿ ಬರಗಾಲ. ಇದು ನಮ್ಮ ಪ್ರಾಕೃತಿಕ ಸಂಪನ್ಮೂಲದ ನಿರ್ವಹಣೆಯಲ್ಲಿ ಸೋತಿರುವುದಕ್ಕೆ ಸ್ಪಷ್ಟವಾದ ಉದಾಹರಣೆ. ಕೇರಳದಲ್ಲಿ ಮಳೆ ನಿಂತ ತಕ್ಷಣವೇ ನೀರಿಗಾಗಿ ಹಾಹಾಕಾರ ಪ್ರಾರಂಭವಾಗುತ್ತೆ. ಸಾಕಷ್ಟು ಮಳೆ ಬಿದ್ದು ಮರಗಳು ಇದ್ದ ಪಕ್ಷದಲ್ಲಿ ಮಳೆ ನೀರು ಭೂಮಿಯಲ್ಲಿ ಇಂಗು ಹೋಗುತ್ತೆ. ಹಾಗಾಗಿ ನದಿಗಳು ಹರಿಯುತ್ತವೆ.
ಈ ಬಣ್ಣದೋಕುಳಿಯ ಕೊಂಚದ ನೀವು ನೋಡಿದ್ರಲ್ಲ, ಈ ಚೆಲುವಿನ ಚಿತ್ತಾರಗಳನ್ನು ಮನದಾಳದಲ್ಲಿ ಅಮೂರ್ತ ಮತ್ತೆ ಮೂರ್ತ ಭಾವಗಳನ್ನು ಮೂಡಿಸುವ ಈ ಕೊಂಚ ಪರಿ ಯಾವ ಹುಳ ತಲೆಗೆ ಹೋಯ್ತೋ ಗೊತ್ತಿಲ್ಲ, ಹೃದಯದ ತುಡಿತಕ್ಕೆ ಮನಸೋತು ಈ ಕೊಂಚ ಹಿಡಿದ ಈ ವಿಲಾಸ್ ನಾಯಕ್ 23 ದೇಶಗಳಲ್ಲಿ ತನ್ನ ಕಲೆಯನ್ನು ಪ್ರದರ್ಶಿಸಿ ಭಾರತಕ್ಕೆ ಹೆಮ್ಮೆ ತಂದಿದ್ದಾರೆ. ಆಧ್ಯಾತ್ಮ ಗುರು ದಲೈ ಲಾಮಾ ಅವರಿಂದ ಹಿಡಿದು ಫುಟ್ಬಾಲ್ ದಂತಕಥೆ ಪೀಲೆವರೆಗೆ ಪ್ರಪಂಚದ ಉದ್ದಗಲಗಳಲ್ಲಿ ಈ ಕ್ಷಣಾರ್ಧ ಕಲೆ ಪ್ರದರ್ಶಿಸುವ ಕುಂಚ ಮಾಂತ್ರಿಕ ವಿಲಾಸ್ ನಾಯಕ್ ಅವರು ಇದೀಗ ನದಿ ಸ್ತುತಿಯೊಂದಿಗೆ ಈ ಚಿತ್ರವನ್ನು ಬಿಡಿಸಿದ್ದಾರೆ. ಅವರ ಭಾವನೆ ಏನಿತ್ತು, ಮನಸ್ಸಲ್ಲಿ ಏನಿತ್ತು, ಏನನ್ನಿಸ್ತಾ ಇದೆ, ಒಂದೆರಡು ಮಾತು ಕೇಳೋಣ. ಎಲ್ರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ವಂದಿಸುತ್ತಾ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಒಂದು ಚಿತ್ರವನ್ನು ಬಿಡಿಸಿದ್ರೆ ಅದು 1000 ಶಬ್ದಗಳಿಗೆ ಸಮ ಅಂತ ಹೇಳ್ತಾರೆ. ಪಿಕ್ಚರ್ ಇಸ್ ವರ್ತ್ 1000 ವರ್ಡ್ಸ್. ಸೊ ನಾನು ಫಸ್ಟ್ ಹಾಫ್ ಅಲ್ಲಿ ಮಾಡಿದ ಚಿತ್ರ ನಮ್ಮ ಈಗಿನ ಸ್ಥಿತಿ ಆಕ್ಚುಲಿ ಹೇಗಿದೆ. ಬೆಂಗಳೂರಲ್ಲಿ ನಿನ್ನೆ ಬಹಳ ಮಳೆ ಆಯ್ತು ಅಲ್ವಾ, ಇವತ್ತು ಮಳೆ ಬರುತ್ತೆ ಅಂತ ಇತ್ತು. ನಮ್ಮಲ್ಲಿ ಎರಡೇ ಆಕ್ಚುಲಿ, ಒಂದು ಅತಿವೃಷ್ಟಿ ಇಲ್ಲಾಂದ್ರೆ ಅನಾವೃಷ್ಟಿ. ಯಾವತ್ತೂ ಕೂಡ ನಾವು ಸಮೃದ್ಧಿಯಿಂದ ನದಿಗಳು ಹರಿತಾ ಇರುವಂತದ್ದು 12 ತಿಂಗಳು ಬಹಳ ಬಹಳ ಕಡಿಮೆ. ಸೊ ನಾನು ಫಸ್ಟ್ ಹಾಫ್ ಅಲ್ಲಿ ಮಾಡಿದಂತ ಪೇಂಟಿಂಗ್ ಆಲ್ಮೋಸ್ಟ್ ಡ್ರಾಟ್ ಸಿಚುವೇಶನ್, ಯಾವಾಗ ಇನ್ನು ಕೆಲವೇ ತಿಂಗಳುಗಳಲ್ಲೇ ನಮಗೆ ಮತ್ತೆ ಅದು ಕಾಣಲಿಕ್ಕೆ ಸಿಗುತ್ತೆ, ಅದನ್ನ ಬಿಡಿಸಿದೆ. ಅದರ ನಂತರ ಯಾವ ರೀತಿ ನಾವು ನಮ್ಮ ಸಮಾಜದಲ್ಲಿ ಒಂದು ಕ್ಯಾನ್ವಾಸ್ ಅನ್ನ ಬದಲಾಯಿಸಿದ ಹಾಗೆ ಒಂದು ಚೇಂಜ್ ನೋಡಬೇಕು ಅಂತ ಅನ್ನುವಂಥದ್ದು ನನ್ನ ಈ ಕಲಾವಿದನ ಒಂದು ಆಶಯ. ನಾನು ಇದನ್ನ ಏನೋ ಬಹಳ ಫಾಸ್ಟ್ ಆಗಿ 2-3 ನಿಮಿಷದಲ್ಲಿ ಬಿಡಿಸಿದೆ. ಬಟ್ ಈ ಚೇಂಜ್ ಅನ್ನುವಂಥದ್ದು ಆಬ್ವಿಯಸ್ಲಿ ಇಷ್ಟೊಂದು ಫಾಸ್ಟ್ ಆಗಿ ಆಗುವಂಥದ್ದು ಅಲ್ಲ ಅಂತ ನಿನ್ನೆ ನಡೆದ ಸಂದರ್ಭದಲ್ಲಿ ಸದ್ಗುರುಜಿ ಅವರು ನಮಗೆ ಮನವರಿಕೆ ಮಾಡಿಕೊಟ್ರು. ಸುಮಾರು ನಾವು ಈಗಲೇ ಶುರು ಮಾಡಿದ್ರೆ 20-25 ವರ್ಷಗಳ ಆದ ನಂತರ ನಮಗೆ ಖಂಡಿತ ನಮ್ಮ ಮುಂದಿನ ಜನಾಂಗಕ್ಕೆ ಒಳ್ಳೆಯದಾಗುತ್ತದೆ ಅನ್ನುವಂತ ಮೆಸೇಜ್ ಅನ್ನು ಅವರು ಕೊಟ್ಟಿದ್ದಾರೆ. ನನಗೆ ಈ ಸ್ಟೇಜ್ಗೆ ಬಂದು ಪೇಂಟಿಂಗ್ ಮಾಡೋದಕ್ಕೆ 20-25 ವರ್ಷಗಳ ಶ್ರಮ ನನ್ನ ಹಿಂದಿದೆ. ಸೊ ಅದೇ ರೀತಿ ನಾವು ಈ ಶ್ರಮವನ್ನ ನಮ್ಮ ಪರಿಸರದ ಮೇಲೆ ಹಾಕಿದ್ರೆ, ಯಾವತ್ತು ನಾವು ಪರಿಸರಕ್ಕೆ ತಲೆಬಾಗಿ ಪರಿಸರವನ್ನ ಗೌರವಿಸಿ, ಪರಿಸರ ನಮ್ಮ ನ್ಯಾಷನಲ್ ಟ್ರೆಷರ್ ಅಂತ ಯಾವತ್ತು ನಾವು ನೋಡ್ತೀವಿ, ಅವತ್ತು ನಮಗೆಲ್ಲರಿಗೆ ಒಳ್ಳೇದಾಗುತ್ತೆ. ಮತ್ತೊಮ್ಮೆ ಎಲ್ಲರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ವಿಲಾಸ್ ನಾಯಕ್, ಥ್ಯಾಂಕ್ ಯು ವೆರಿ ಮಚ್. ಇದೀಗ ವೇದಿಕೆಯಲ್ಲಿ ನದಿಗಳನ್ನು ರಕ್ಷಿಸಿ ಭಾರತದ ಜೀವನಾಡಿಗಳು ಈ ಪ್ಲಕಾರ್ಡ್ ಅನ್ನ ಎಲ್ಲ ಗಣ್ಯರು ಕೂಡ ಹಿಡ್ಕೊಳ್ತಾ ಒಂದು ಫೋಟೋ ಆ್ಯಪ್ ಮಾಡಿಕೊಡ್ಬೇಕು ಅಂತ ವಿನಂತಿ ಮಾಡ್ಕೊಳ್ತೇವೆ. ಹಾಗೆ ಇಂದು ಭಾಗವಹಿಸಿರುವ ಎಲ್ಲ ಕಲಾವಿದರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೂಡ ವಿನಂತಿ ಮಾಡ್ಕೊಳ್ತೇವೆ. ವೇದಿಕೆಯ ಸಮಸ್ತ ಗಣ್ಯರಿಗೆ ಧನ್ಯವಾದಗಳು. ನಮ್ಮಲ್ಲಿ ಜಲಸಂಪನ್ಮೂಲ ಖಾತೆಯನ್ನು ನಿರ್ವಹಿಸುವುದಂದ್ರೆ ಬೆಂಕಿ ಮೇಲೆ ನಿಂತು ನಾಟ್ಯ ಮಾಡಿದ ಹಾಗೆ ಅಂತ ಬಹುಶಃ ಇರಬಹುದೇನೋ. ಮಳೆ ಬಂದರೂ ಪ್ರವಾಹ ಬಂದರೂ ಬಯಸ್ಕೊಳ್ಬೇಕು, ನದಿಯಲ್ಲಿ ನೀರು ಇಲ್ದಿದ್ರೂ ಬಯಸ್ಕೊಳ್ಬೇಕು, ಪಕ್ಕದವ್ರು ನೀರು ಕೇಳಿದ್ರೂ ಬಯಸ್ಕೊಳ್ಬೇಕು, ಪಕ್ಕದವ್ರು ನೀರು ಬಿಡದಿದ್ರೂ ಬಯಸ್ಕೊಳ್ಬೇಕು. ಈ ಮಲ್ಲನಗೌಡ ಬಸನಗೌಡ ಪಾಟೀಲರು ನಿಮ್ಮೆಲ್ಲರಿಗೂ MB ಪಾಟೀಲ್ ಅಂತ ಪರಿಚಿತರು. ಸಿವಿಲ್ ಇಂಜಿನಿಯರಿಂಗ್ ಪದವೀಧರರು, ಅದೊಂದು ವಿಶೇಷ. ಒಮ್ಮೆ ಸಂಸದರಾಗಿದ್ದರು. ವಿಜಯಪುರ ಜಿಲ್ಲೆಯ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದ ಶಾಸಕರು, 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. 2013ರಿಂದ ಕರ್ನಾಟಕ ಜಲಸಂಪನ್ಮೂಲ ಸಚಿವರಾಗಿದ್ದಾರೆ. ಈ ನಾಟ್ಯ ಮಾಡ್ತಾ ಇದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಕೆಲಸ ಮಾಡ್ತಾ ಇದ್ದಾರೆ. ಈ ಕೆರೆಗಳಿಗೆ ನೀರು ತುಂಬುವ ಯೋಜನೆ ಕರ್ನಾಟಕದ ಒಂದು ವಿಶೇಷ ಯೋಜನೆ. ಅದರ ದೃಷ್ಟಾರರು
ದಿನನಿತ್ಯ ಯೋಗಾಭ್ಯಾಸ ಮಾಡ್ತಾರೆ. ಓದು ಇವರ ಹವ್ಯಾಸಗಳಲ್ಲೊಂದು. MP ಪಾಟೀಲ್. ಎಲ್ಲರಿಗೂ ನಮಸ್ಕಾರಗಳು. ಇಂದು ನಾವೆಲ್ಲರೂ ಒಂದು ಅತ್ಯಂತ ಮಹಾಸ್ವಾಮಿಗಳಾದಂಥ ಶ್ರೀ ಸದ್ಗುರು ಜಗ್ಗಿ ವಾಸುದೇವ್ ಅವರ ಒಂದು ಕನಸು, ಈ ನದಿಗಳನ್ನ ಸಂರಕ್ಷಿಸಬೇಕು, ಉಳಿಸಿ ಬೆಳೆಸಬೇಕು, ಮುಂದಿನ ಜನಾಂಗಕ್ಕೆ ನಾವು ಒಳ್ಳೆ ನದಿಗಳನ್ನ ಅವ್ರಿಗೆ ಕೊಡಬೇಕು ಅನ್ನುವಂಥ ಒಂದು ಕಾರ್ಯಕ್ರಮದಲ್ಲಿ, ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂಥ ನಮ್ಮ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ಕೇಂದ್ರ ಸಚಿವರಾದಂಥ ಹಿರಿಯರು, ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶಕರು. ನಾವು ಯಾವಾಗ ಅವ್ರ ಹತ್ರ ಹೋಗಿ ಅವ್ರ ಮನೆ ಕದ ತಡ್ತೀವಿ, ಅವತ್ತು ನಮಗೆ ಅವ್ರ ಮನೇಲಿ ತಿಂಡಿ ಕೊಟ್ಟು ನಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ತಿರುವಂಥ ನಮಗೆ ಕೆಲಸ ಮಾಡಿಕೊಟ್ಟಂಥ ನಮ್ಮ ಹಿರಿಯರಾದಂಥ ಸಚಿವರಾದ ಕೇಂದ್ರ ಸಚಿವರಾದಂಥ ಶ್ರೀ ಅನಂತಕುಮಾರ್ ಜಿಯವರೇ, ಅದೇ ರೀತಿ ಇನ್ನೋರ್ವ ಕೇಂದ್ರ ಸಚಿವರು, ಅವರು ಯಾವಾಗಲೂ ಕೂಡ ನಮ್ಮ ಕರ್ನಾಟಕ ರಾಜ್ಯದ ನಮ್ಮ ನೀರಾವರಿ ಸಮಸ್ಯೆಗಳಿರ್ಬೋದು, ಆ ಸಮಸ್ಯೆಗಳಿಗೆ ಹೋದಾಗ ನಾನು ಕೆಲವೊಂದು ವಿಷಯಗಳನ್ನ ಇಂಥ ಬಹಿರಂಗ ಸಭೆಯಲ್ಲಿ ಹೇಳಕ್ಕೆ ಬರೋದಿಲ್ಲ, ಆದರೂ ಕೂಡ ಭಾಳಷ್ಟು ನಮಗೆ ಸಹಾಯವನ್ನು ಇವತ್ತೊಂದು ದಿವಸ ಮಾಡಿದಂಥ ನಮ್ಮ ಕೇಂದ್ರ ಸಚಿವರಾದಂಥ ಮಾಜಿ ಮುಖ್ಯಮಂತ್ರಿಗಳಂತ ಶ್ರೀ ಸದಾನಂದ ಗೌಡಜಿಯವರೇ, ವೇದಿಕೆಯ ಮೇಲೆ ಆಸೀನರಾದಂಥ ಮೈಸೂರಿನ ಮಹಾರಾಜರಾದಂಥ ಶ್ರೀ ಯದುವೀರ್ ಸಿಂಗ್ ಜಿಯವರೇ, ನಮ್ಮ ಆತ್ಮೀಯ ಮಿತ್ರರು, ಬೆಂಗಳೂರು ನಗರದ ಸಚಿವರು ಆದಂಥ ಹಿರಿಯರಾದಂಥ ಶ್ರೀ KJ ಜಾರ್ಜ್ ಅವರೇ, ಮತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ, ನಿಜವಾಗ ಜೀವನದಲ್ಲಿ ನಾಯಕರಾದಂಥ ಶ್ರೀ ಪುನೀತ್ ರಾಜ್ಕುಮಾರ್ ಅವರೇ, ಮೇಡಮ್ ಉಷಾ ತೋಪನವರೇ ಸೇರಿದಂಥ ಎಲ್ಲ ಆತ್ಮೀಯ ಹಿರಿಯರೇ, ಗಣ್ಯರೇ, ಸಹೋದರ ಸಹೋದರಿಯರು, ಯುವಕ ಮಿತ್ರರೇ, ಇವತ್ತು ಸಮಯದ ಒಂದು ಪರಿಕಲ್ಪನೆ ಇಟ್ಕೊಂಡು ಎರಡು ವಿಷಯಗಳ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಬಯಸ್ತೇನೆ. ಸದ್ಗುರು ಶ್ರೀ ಜಗ್ಗಿ ವಾಸುದೇವ್ ಅವರು ಏನು ಚಾಲನೆ ನೀಡುವಂತಹ ನದಿಗಾಗಿ ರ್ಯಾಲಿ ಎಂಬ ಒಂದು ವಿನೂತನವಾದಂಥ ಒಂದು ಅತ್ಯಂತ ಮಹತ್ವದ ಒಂದು ಕಾರ್ಯಕ್ರಮವನ್ನು ದಕ್ಷಿಣದ ಕನ್ಯಾಕುಮಾರಿಯಿಂದ ಉತ್ತರದ ಹಿಮಾಲಯ ಪರ್ವತ ಶ್ರೇಣಿವರೆಗೆ ಹಮ್ಮಿಕೊಂಡು ಇದೀಗ ಕರ್ನಾಟಕ ರಾಜ್ಯವನ್ನು ಪ್ರವೇಶಿಸಿ ಮುಂದೆ ಸಾಗುತ್ತಿರುವ ಈ ಒಂದು ಅಭಿಯಾನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ನಮಗೆ ಅತೀವ ಹರ್ಷವಾಗಿದೆ. ಜಾಗತಿಕ ಹವಾಮಾನ ವೈಪರೀತ್ಯಗಳ ಕಾರಣದಿಂದ ನಾವು ಕಾಣುತ್ತಿರುವ ಅನೇಕ ನೈಸರ್ಗಿಕ ವಿಕೋಪಗಳು ಹಾಗೂ ಅದರಿಂದ ಉಂಟಾಗುತ್ತಿರುವ ಅನಾಹುತಕಾರಿ ಬರ ಮತ್ತು ಅಗಾಧ ಪ್ರಮಾಣದ ಆರ್ಥಿಕ ಹಾಗೂ ಅಮೂಲ್ಯ ಜೀವನಷ್ಟಗಳನ್ನು ಕಾಣುತ್ತಿರುವ ಈ ದಿನಗಳಲ್ಲಿ ಮಾನವ ಸಂತತಿಯ ನಾಗರಿಕತೆಯ ಸೇತುಬಂಧಗಳಾಗಿರುವ ನದಿಗಳ ದಾರುಣ ಪರಿಸ್ಥಿತಿ ಬಗ್ಗೆ ಅರಿವು, ಅವುಗಳ ರಕ್ಷಣೆ ಹಾಗೂ ಪುನರ್ಜೀವನದ ಅವಶ್ಯಕತೆಗಳ ಬಗ್ಗೆ ನಾಡಿನ ಹಾಗೂ ಇಡೀ ರಾಷ್ಟ್ರದ ಜನತೆಯ ಗಮನವನ್ನು ಸೆಳೆದುಕೊಳ್ಳಲು ಹಾಕಿರುವಂಥ ಈ ರಾಷ್ಟ್ರೀಯ ಅಭಿಯಾನವಾದ ರ್ಯಾಲಿ ಫಾರ್ ರಿವರ್ಸ್ ಅತ್ಯಂತ ಸಮಯೋಚಿತ ಹಾಗೂ ಅಭಿನಂದನದ ಪ್ರಯತ್ನ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇಡೀ ಮನುಕುಲ ಹಾಗೂ ಈ ಜಗತ್ತಿನಲ್ಲಿ ವಾಸ ಮಾಡಿಕೊಂಡಿರುವ ಸಕಲ ಜೀವರಾಶಿಗಳಿಗೆ ಸಂಜೀವನಿಯಾಗಿರುವ ನದಿ ಜಾಲಗಳು ಇವತ್ತಿನ ದಿನ ದುಸ್ಥಿತಿಯ ಹಂತ ತಲುಪಿವೆ. ನೀರಿಗಾಗಿ ಈಗ ಜಿಲ್ಲೆಗಳ ನಡುವೆ, ರಾಜ್ಯಗಳ ನಡುವೆ, ದೇಶಗಳ ನಡುವೆ ಸಂಘರ್ಷ ಏರ್ಪಡ್ತಾ ಇದ್ದು ಮುಂದಿನ ದಿನಗಳೇ ಯುದ್ಧಗಳೇ ನಡೆದರೆ ಆಶ್ಚರ್ಯವಿಲ್ಲ. ಯಾವಾಗಲೂ ಕೂಡ ನಮ್ಗೆ ಹೇಳ್ತಾರೆ, ಇಫ್ ದರ್ ಇಸ್ ಅ ಥರ್ಡ್ ವರ್ಲ್ಡ್ ವಾರ್ ಇಟ್ ವಿಲ್ ಬಿ ಫಾರ್ ವಾಟರ್. ಹವಾಮಾನ ವೈಪರೀತ್ಯ, ಜನಸಂಖ್ಯೆ ಹೆಚ್ಚಳ ಹಾಗೂ ಕೃಷಿ, ಕೈಗಾರಿಕೆ ಮತ್ತಿತರ ಉದ್ದಿಮೆಗಳ ವಿಸ್ತಾರದಿಂದಾಗಿ ಮಳೆ ಬೀಳುವ ಪರಿಮಾಣದಲ್ಲಿ ಕೊರತೆ ಉಂಟಾಗಿದ್ದು ಜಲಮೂಲಗಳು ಒಂದೊಂದಾಗಿ ಬತ್ತಿ ಹೋಗುತ್ತಿವೆ. ರಾಜ್ಯಗಳ ಬರಗಾಲ ಸತಿ ಅನಿವಾರ್ಯವೋ ಎಂಬ ಭಾವನೆ ಮೂಡುತ್ತಿದೆ. ಕರ್ನಾಟಕ ರಾಜ್ಯದ ಜಲಸಂಪನ್ಮೂಲ ಖಾತೆಯ ಸಚಿವನಾಗಿ ಕಳೆದ 4 ವರ್ಷಕ್ಕಂತೂ ಹೆಚ್ಚಾಗಿ ಸನ್ಮಾನ್ಯ
ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರ ಒಂದು ನೇತೃತ್ವದಲ್ಲಿ, ಅವರ ಒಂದು ಮಾರ್ಗದರ್ಶನದಲ್ಲಿ ನನಗೆ ಸ್ವತಂತ್ರವಾಗಿ ಇವತ್ತು ಸಹ ಕಾರ್ಯನಿರ್ವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಂದರ್ಭದಲ್ಲಿ ಈ ನಾಡಿನ ಜಲಮೂಲಗಳು, ನದಿಗಳು ಹಾಗೂ ಕೆರೆಕಟ್ಟೆಗಳ ಸಮರ್ಪಕ ನಿರ್ವಹಣೆ, ರಕ್ಷಣೆ ಹಾಗೂ ಬಳಕೆ ಜವಾಬ್ದಾರಿಗಳನ್ನು ಅತ್ಯಂತ ಕಳಕಳಿಯಿಂದ ನಿರ್ವಹಿಸಿದ್ದು, ನದಿಗಳು ಕೇವಲ ನೀರು, ಮರಳು, ಕಾಡು ಹೊತ್ತ ಕಲ್ಲು ಬಂಡೆಗಳಲ್ಲ, ಅದೊಂದು ವಿಶಿಷ್ಟವಾದ ಜೀವ ಪರಿಸರದ ಸಂಕುಲಕ್ಕೆ ಹರಡಿಕೊಂಡಿರುವ ತಳಪಾಯ ಎಂದು ಹೇಳಲು ಇಚ್ಛಿಸುತ್ತೇನೆ. ಆತ್ಮೀಯರೇ, ತಮ್ಮೆಲ್ಲರಿಗೂ ತಿಳಿದಂತೆ ಕರ್ನಾಟಕ ರಾಜ್ಯವು ಮಾಹಿತಿ ಮತ್ತು ಜೀವ ತಂತ್ರಜ್ಞಾನ ಅಭಿವೃದ್ಧಿಯಲ್ಲಿ ಇಡೀ ದೇಶದಲ್ಲಿ ಮುಂಚೂಣಿ ರಾಜ್ಯವಾಗಿ ಹೊರಹೊಮ್ಮಿದ್ದು, ಇದೀಗ ಜಲಜಾಲಗಳು ಹಾಗೂ ನದಿ ನೀರಿನ ಸಮರ್ಪಕ ಬಳಕೆ, ನಿರ್ವಹಣೆ ಮತ್ತು ಕಡಿಮೆ ನೀರನ್ನು ಉಪಯೋಗಿಸಿಕೊಂಡು ವಿಸ್ತಾರವಾದಂಥ ಪ್ರದೇಶದಲ್ಲಿ ಹೆಚ್ಚಿನ ಪ್ರಮಾಣದ ಆಹಾರ ಧಾನ್ಯ, ಬೇಳೆಕಾಳುಗಳು ಹಾಗೂ ವಾಣಿಜ್ಯ ಬೆಳೆಗಳನ್ನ ಬೆಳೆಯುವ ನಿಟ್ಟಿನಲ್ಲಿ ಗಮನಾರ್ಹವಾದಂಥ ಸಾಧನೆ ಮಾಡಿದೆ. ಇಟ್ಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್ ಟು ಫೋಕಸ್ ಅವರ್ ಅಟೆನ್ಷನ್ ಟುವರ್ಡ್ಸ್ ದ ಎಫಿಷಿಯಂಟ್ ಯೂಸ್ ಆಫ್ ಅವೈಲೇಬಲ್ ವಾಟರ್ ಇನ್ ಇಂಡಿಯಾ. 86% of fresh water is being consumed in agriculture, and a small advancement in agri-outreach and change agricultural practice shall lead to substantial savings in water. One such proven technology is adoption of micro-irrigation. We in government of Karnataka have rolled out many micro-irrigation projects which helps in bringing more and more water area under irrigation, and also it ensures the doubling of farmers' income, which are in line with the vision of Sadhguru today, with the leadership of our great leader, Sri Siddaramaiah ji, our Honorable Chief Minister. Ramda Micro-Irrigation is one such mega micro-irrigation project benefiting more than 15,000 farmers. ಕೇವಲ 2.77 ನೀರು TMC ನೀರನ್ನು ಬಳಸಿಕೊಂಡು ಸೂಕ್ಷ್ಮ ನೀರಾವರಿ ಪದ್ಧತಿ ಮೂಲಕ ಸುಮಾರು 60,000 ಎಕರೆ ಪ್ರದೇಶಕ್ಕೆ ನೀರುಣಿಸುವ ರಾಮ್ತಾ ಸೂಕ್ಷ್ಮ ನೀರಾವರಿ ಯೋಜನೆಯು ಸದ್ಯದಲ್ಲೇ ಇದೇ ತಿಂಗಳು, ಬಹುಶಃ ಅಥವಾ ಮುಂದಿನ ತಿಂಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಅವರು ಈ ನಾಡಿಗೆ, ಈ ದೇಶಕ್ಕೆ ಅರ್ಪಿಸಲಿದ್ದಾರೆ. ರಾಮ್ತಾ ಸೂಕ್ಷ್ಮ ನೀರಾವರಿ ಯೋಜನೆಯು ಇಡೀ ರಾಜ್ಯದಲ್ಲೇ ಅಷ್ಟೇ ಅಲ್ಲ, ಏಷ್ಯಾ ಖಂಡದಲ್ಲಿ ಅತ್ಯಂತ ಬಹುದೊಡ್ಡದಾದಂಥ ಸೂಕ್ಷ್ಮ ನೀರಾವರಿ ಯೋಜನೆಯಾಗಿದ್ದು, ದೂರದ ಇಸ್ರೇಲ್ ಕೂಡ ನಮ್ಮ ದೇಶದ ಕಡೆ ಇದನ್ನು ನೋಡ್ತಾ ಇದೆ, ಗಮನವನ್ನು ಹರಿಸಿ ಸೆಳೆದಿದೆ ಅನ್ನೋ ಮೂಲಕ ಹೆಮ್ಮೆ ಅನಿಸ್ತದೆ. ರಾಜ್ಯದ ಜಲಸಂಪನ್ಮೂಲ ಇಲಾಖೆಯು 10 ಹಲವು ಏತ ನೀರಾವರಿ ಯೋಜನೆ ಮೂಲಕ ಸೂಕ್ಷ್ಮ ನೀರಾವರಿ ಯೋಜನೆಯನ್ನು ಕೈಗೆತ್ತಿಕೊಂಡಿದ್ದು, ಸಿಂಗ್ಟಲೂರು, ಕೊಪ್ಪಳು, ಪುರಿಗಾಲಿ, ಈಗ ಅನೇಕ ನಮ್ಮ ಅಪರಭದ್ರ ಈ ಎಲ್ಲ ಯೋಜನೆಗಳನ್ನ ಸೂಕ್ಷ್ಮ ನೀರಾವರಿ ಇದರಲ್ಲಿ ರಾಜ್ಯದಲ್ಲಿ, ಬಹುಶಃ ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚಿನ ಸೂಕ್ಷ್ಮ ನೀರಾವರಿ ಪ್ರದೇಶ ಕರ್ನಾಟಕ ರಾಜ್ಯ ಇವತ್ತಿನ ದಿವಸ ಮಾಡ್ತಾ ಇದೆ ಅಂತ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಹೇಳಲಿಕ್ಕೆ ಅನಿಸ್ತದೆ. ರಾಜ ಮಹಾರಾಜರ ಕಾಲದಲ್ಲಿ ಜನತೆಯ ಉಪಯೋಗಕ್ಕಾಗಿದ್ದ ಕಟ್ಟಿದ ಸಾವಿರಾರು ಕೆರೆ ಕಟ್ಟೆಗಳು ರಾಜ್ಯದ ನೀರಿನ ಕೊರತೆಯಿಂದ ಬತ್ತಿ ಹೋಗಿ ಅವುಗಳ ನದಿ ಮೂಲಗಳಿಂದ ನೀರನ್ನು ಹರಿಸಿ ಜನ ಜಾನುವಾರು ಹಾಗೂ ಪಕ್ಷಿ ಸಂಕುಲಗಳಿಗೆ ನೀರನ್ನು ಒದಗಿಸುವ ಸುಮಾರು 7,500 ಕೋಟಿ ರೂಪಾಯಿ ವೆಚ್ಚದ ಕೆರೆ ತುಂಬುವ ಯೋಜನೆಗಳನ್ನು ರಾಜ್ಯಾದ್ಯಂತ ಹಮ್ಮಿಕೊಂಡಿದ್ದು, ರಾಜ್ಯದ ಜನತೆಯ ಮೆಚ್ಚುಗೆಗೆ ನಮ್ಮ ಸರ್ಕಾರ ಪಾತ್ರವಾಗಿದೆ. ಇದುವರೆಗೆ ಸರಿಸುಮಾರು 250 ಕೆರೆಗಳಿಗೆ ನದಿಗಳಿಂದ ನೀರನ್ನು ಹರಿಸಿ ಜನತೆಯ ಮನವನ್ನು ಗೆದ್ದಿದ್ದೇವೆ ಎಂದು ಹೇಳಲಿಕ್ಕೆ ಇಚ್ಛಿಸುತ್ತೇನೆ. ಬರದ ನಾಡೆಂದೇ ಹಣಪಟ್ಟಿಕೊಂಡು ಬಂದಂಥ ವಿಜಯಪುರ ಜಿಲ್ಲೆಯಲ್ಲಿ ಜಲಸಂಪನ್ಮೂಲ ಇಲಾಖೆ ಯೋಜನೆ ನಡೆದಂಥ ಕೃಷ್ಣಾ ನದಿಯಿಂದ ವಿವಿಧ ಕೆರೆ ತುಂಬಿಸಲಾಗ್ತಾ ಇದ್ದು, ಇವತ್ತು ಭೂಜಲ ಉದ್ದಿಗಿಸುವ ವಿಶೇಷ ಕಾಮ ಹಮ್ಮಿಕೊಂಡಿದ್ದೇವೆ. ಜೊತೆಗೆ ಸರ್ಕಾರವು ವಿಜಯಪುರದಲ್ಲಿ ಐತಿಹಾಸಿಕ ಪಾರಂಪರಿಕ ಜಲ ಸಂಗ್ರಹ, ಜಲ ಸಂರಕ್ಷಣೆ, ನಮ್ಮ ಕರೇಜ್ ಸಿಸ್ಟಮ್ಸ್ ಇರ್ಬೋದು, ಆದಿಲ್ ಶಾಹಿ ಕಾಲದಲ್ಲಿ ಇರುವಂತಹ ಎಲ್ಲ ಇದನ್ನು ಕೂಡ ಸಹ ಮಾರ್ಪಾಡು ಮಾಡಿ ನೋಡಿದಾಗ ನಾವು ಅದು ನಮ್ಮ ಕೆರೆಗಳಲ್ಲಿ, ನಮ್ಮ ನದಿಗಳಲ್ಲಿ, ನಮ್ಮ ಭೂಮಿಯಲ್ಲಿ ಬಿಡ್ತೇವೆ. ಅದನ್ನು ನಾವು ಟ್ರೀಟ್ ಮಾಡಿ ಇವತ್ತು ಮತ್ತೆ ಮರು ಬಳಕೆಗೆ ಇವತ್ತು ಸಹ ರೀಯೂಸ್ ಮಾಡ್ಲಿಕ್ಕಂದ್ರೆ ಬಹುಶಃ ಬಹಳ ದೊಡ್ಡ ಸಂಕಷ್ಟವನ್ನು ಎದುರಿಸ್ತೀವಿ ಅನ್ನೋ ಮಾತನ್ನ ಆ ಒಂದು ವಿಷಯದಲ್ಲಿ ಕೂಡ ಸದ್ಗುರು ವಾಸುದೇವ್ ಅವರು ಈ ಒಂದು ಚಿಂತನೆಯನ್ನ ಮಾಡಬೇಕು, ಜಾಗೃತಿಯನ್ನು ಮೂಡಿಸುವಂತ ಒಂದು ಕಾರ್ಯಕ್ರಮ ಹಮ್ಮಿಕೊಬೇಕು ಅಂತ ಹೇಳಿ ನನ್ನ ಮಾತಿಗೆ ನಾನು ವಿರಾಮ ಹೇಳ್ತೇನೆ. ನಮಸ್ಕಾರಗಳು. ಎಂ.ಬಿ. ಪಾಟೀಲ್ರಿಗೆ ಧನ್ಯವಾದಗಳು. ಸದಾನಂದ ಗೌಡರು ನಿರಂತರ ಹಸನ್ಮುಖಿ, ಕರ್ನಾಟಕದ 20ನೇ ಮುಖ್ಯಮಂತ್ರಿಗಳಾಗಿದ್ದವರು, ಸಹಕಾರ ಮತ್ತು ಕಾರ್ಮಿಕ ಕ್ಷೇತ್ರದಲ್ಲಿ ಅನುಭವಿಗಳು, ವಕೀಲಿ ವೃತ್ತಿ ಮಾಡಿದವರು. ಈಗ 16ನೇ ಲೋಕಸಭೆಯಲ್ಲಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಕೇಂದ್ರ ರೈಲ್ವೆ ಸಚಿವರಾಗಿ, ಕಾನೂನು ಸಚಿವರಾಗಿ, ಈಗ ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಖಾತೆ ಸಚಿವರಾಗಿದ್ದಾರೆ.
ಅವರಿಂದ ಒಂದೆರಡು ಸದಾಶಯದ ನುಡಿಗಳು. ಪರಂ ಪೂಜ್ಯ ಸದ್ಗುರುಗಳಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂಥ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ನನ್ನ ಸಹೋದ್ಯೋಗಿ ಕೇಂದ್ರ ಸಚಿವರಾದಂಥ ಸನ್ಮಾನ್ಯ ಅಶೋಕ್ ಕುಮಾರ್ರೇ, ಅನಂತಕುಮಾರ್ ಅವರೇ, ನಮ್ಮ ಮೈಸೂರಿನ ಮಹಾರಾಜರಾದಂಥ ಯದುವೀರ್ರವರೇ, ನನ್ನ ಆತ್ಮೀಯ ಮಿತ್ರರು ನೀರಾವರಿ ಸಚಿವರಾದಂಥ ಪಾಟೀಲ್ರೇ, ಜಾರ್ಜ್ ರವರೇ, ನಮ್ಮೆಲ್ಲರ ಯುವ ನಾಯಕ ನಮ್ಮ ಪುನೀತ್ ರಾಜ್ಕುಮಾರ್ರವರೇ, ಉಪಸ್ಥಿತರಿರುವಂಥ ಎಲ್ಲ ಬಂಧು ಭಗಿನಿಯರೇ, ನಾನು ನಿಮ್ಮೆಲ್ಲರ ಮನಸ್ಸಿನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲೆ. ಎಲ್ಲವನ್ನ ನಾವು ಪರದೆಯ ಮೇಲೆ ನೋಡಿದ್ದೇವೆ. ಆದ ಕಾರಣ ಉದ್ದುದ್ದದ ಭಾಷಣಕ್ಕೆ ಇಲ್ಲಿ ಅವಕಾಶ ಇಲ್ಲ. ನಿಮ್ಮದೇನು ಅಂತ ಹೇಳುವಂಥದ್ದನ್ನು ಹೇಳಿ ಅಂತ ನೀವು ಆಲೋಚನೆ ಮಾಡಿ. Certainly, Guruji, I feel that it is an campaign. It is not an protest or agitation. It is a campaign. It is to create awareness in the minds of the people. ಜನರ ಮಧ್ಯ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಅದಕ್ಕಾಗಿ ಇಷ್ಟು ದೊಡ್ಡ ರೀತಿಯಲ್ಲಿ ನದಿಗಳ ಎಲ್ಲ ಆಳವಾದಂಥ ಅಧ್ಯಯನವನ್ನು ಮಾಡಿ ಜನರ ಮುಂದೆ ಕೊಡುವಂಥ ಕೆಲಸ ಕಾರ್ಯಗಳನ್ನು ಈಶಾ ಫೌಂಡೇಶನ್ ಮಾಡಿರುವಂಥದ್ದು ಪ್ರಾಯಶಃ ಇದು ಕೇಂದ್ರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಒಂದು ರೀತಿಯ ಒಳ್ಳೆಯ ಸಂದೇಶವನ್ನು ಕೊಡುವಂಥ ಕಾರ್ಯಕ್ರಮ ಅಂತ ನಾನು ಭಾವಿಸ್ತಾ ಇದ್ದೇನೆ. ಈಗಾಗಲೇ ನಾವು ತಿಳ್ಕೊಂಡ ಪ್ರಕಾರ ನಾನು ಇಲ್ಲಿ ಬಂದಿರುವಂಥದ್ದು ಒಬ್ಬ ಮಂತ್ರಿಯಾಗಿ ಬಂದಿಲ್ಲ. ನಾನಿದ್ದೆ ಈ ಕಾರ್ಯಕ್ರಮದ ಅನುಷ್ಠಾನದ ಒಬ್ಬ ಕಾರ್ಯಕರ್ತನಾಗಿ ನಾನಿಲ್ಲಿ ಪ್ರತಿಜ್ಞೆ ಸ್ವೀಕಾರ ಮಾಡಬೇಕು ಅಂತ ಬಂದಿದ್ದೇನೆ. ಯಾವುದು ಇವತ್ತು ಜಗತ್ತಿನ ಅಳಿವಿಳಿವಿಗೆ ಸಂಬಂಧಪಟ್ಟಂಥ ಒಂದು ವಿಚಾರ. ಆಡಳಿತ ಯಂತ್ರಗಳು ನಿರಂತರವಾಗಿ ಇದರಲ್ಲಿ ಯಶಸ್ವಿ ಆಗದಿರುವಂಥ ಸಂದರ್ಭದಲ್ಲಿ ಸಾರ್ವಜನಿಕರ ಮನಸ್ಸಿನಲ್ಲಿ ನೀವೇ ಸ್ವಯಂ ಪ್ರೇರಿತರಾಗಿ ಇದನ್ನು ಮಾಡಬೇಕು ಅಂತ ಹೇಳುವಂಥ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತ ಹೇಳುವಂಥ ಗುರೂಜಿಯವರ ಮನಸ್ಸಿನ ಭಾವನೆ ಇದೊಂದು ಅದ್ಭುತ ಭಾವನೆ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಈ ವರ್ಷ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ನ 75ನೇ ವರ್ಷವನ್ನು ಆಚರಣೆ ಮಾಡ್ತಾ ಇದ್ದೇವೆ. 1857ರಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭ ಆದರೂ ಕೂಡ ಅದಕ್ಕೆ ವೇಗ ಸಿಕ್ಕಿದ್ದು ಮಹಾತ್ಮ ಗಾಂಧಿಯವರು ಮಾಡು ಇಲ್ಲವೇ ಮಡಿ ಅಂತ ಹೇಳುವಂಥ ಆ ಒಂದು ಸಂದೇಶವನ್ನು 1942ರಲ್ಲಿ ಕೊಟ್ಟು 5 ವರ್ಷದಲ್ಲಿ ಸ್ವರಾಜ್ಯ ನಮ್ಮ ಜನ್ಮಸಿದ್ಧ ಹಕ್ಕು ಅಂತ ನಾವು ಸ್ಥಾಪನೆ ಮಾಡಿದ್ದೇವೆ. ಅದೊಂದು ಜನಾಂದೋಲನವಾಗಿ ಪರಿವರ್ತನೆ ಆಯಿತು. ನನಗೆ ಗುರುಗಳ ಮನಸ್ಸಿನ ಭಾವನೆ ಅರ್ಥ ಆಗ್ತಾ ಇದೆ. ಇವತ್ತಿನಿಂದ ಮುಂದಿನ 25 ವರ್ಷ ಕ್ವಿಟ್ ಇಂಡಿಯಾ ಚಳವಳಿಯ ನಂತರದ ಆ 5 ವರ್ಷ ಸ್ವಾತಂತ್ರ್ಯದವರೆಗೆ ಹೇಗೆ ದೇಶದ ಪ್ರತಿಯೊಬ್ಬ ಪ್ರಜೆ ಕೂಡ ಸ್ವಾತಂತ್ರ್ಯ ನನ್ನ ಜನ್ಮಸಿದ್ಧ ಹಕ್ಕು ಅಂತ ಆಲೋಚನೆ ಮಾಡಿದ್ನ, ನದಿಗಳನ್ನು ಉಳಿಸುವುದು ನಮ್ಮೆಲ್ಲರ ಹಕ್ಕು ಅಂತ ತಿಳ್ಕೊಳ್ಳಿ ಅಂತ ಹೇಳುವಂಥ ಒಂದು ಸಂದೇಶವನ್ನು ಕೊಡುವಂಥ ಪ್ರಯತ್ನಗಳನ್ನು ಗುರುಗಳು ಮಾಡಿದ್ದಾರೆ. ಗುರುಗಳ ಇಷ್ಟೇ ಹೇಳ್ತಾನೆ, ಈಗಾಗಲೇ ಸುಮಾರು 60 ನದಿಗಳ ಜೋಡಣೆ ಮಾಡುವ ಸುಮಾರು 40,000 ಕೋಟಿಯ ಯೋಜನೆ ಆ ಕೇಂದ್ರ ಸರ್ಕಾರದಲ್ಲಿ ಈಗಾಗಲೇ ಪ್ರಾರಂಭ ಆದ ನಿಮಗೆ ಗೊತ್ತಿದೆ. ನೀವು ಅವರಿಗೆ ಬೇಕಾದಷ್ಟು ಸಲಹೆಗಳನ್ನು ಕೊಟ್ಟಿದ್ದೀರಿ ಅಂತ ಭಾವಿಸ್ತಾ ಇದ್ದೇನೆ. ನಾನು ಒಬ್ಬ ಕೇಂದ್ರದ ಸಚಿವನಾಗಿ ಈ ಕಾರ್ಯಕ್ರಮದಲ್ಲಿ ಒಬ್ಬ ಕಾರ್ಯಕರ್ತನಾಗಿ ನೀವು ಹೇಳುವಂಥ ಎಲ್ಲ ಆದೇಶಗಳನ್ನು ಪಾಲಿಸಿ ಆ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ಈ ಒಂದು ಆಂದೋಲನ ಯಶಸ್ವಿಯಾಗಲಿ. ಮತ್ತೆ ಭಾರತ ದೇಶದ ಎಲ್ಲ ಕಳೆದು ಹೋದಂಥ ನದಿಗಳ ಪುನರುತ್ಥಾನ, ಇರುವಂಥ ನದಿಗಳ ಜೀರ್ಣೋದ್ಧಾರ, ಭವಿಷ್ಯದ ಜನಕ್ಕೆ ನಮ್ಮ ಹಿರಿಯರು ಕೊಟ್ಟದನ್ನು ಮತ್ತೆ ಅದನ್ನು ಪಾಸ್ ಆನ್ ಮಾಡುವಂಥದ್ದನ್ನು ಕಳಿಸಿಕೊಡುವಂಥ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಾವೆಲ್ಲ ಮಾಡೋಣ ಅಂತ ಹೇಳುವಂಥ ಪ್ರತಿಜ್ಞೆಯನ್ನು ಈ ಸಂದರ್ಭದಲ್ಲಿ ಸ್ವೀಕಾರ ಮಾಡ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ. ನದಿಗಳನ್ನು ಪ್ರೀತಿಸುವ ಕೇಂದ್ರ ಸಚಿವ ಅನಂತಕುಮಾರ್ ಅವರನ್ನ ಮಾತೆ ಕರೆಯೋದ್ರ ಜೊತೆಗೆ ಇನ್ನೊಂದೇ ಒಂದು ಮಾತು ಹೇಳಬೇಕು. ರೈತರ ಜಮೀನಿನಲ್ಲಿ ಫಲವತ್ತತೆಯನ್ನ ಮತ್ತೆ ಸದ್ಗುರುಗಳು ಹೇಳ್ತಾ ಇರುವ ಆರ್ಗ್ಯಾನಿಕ್ ಕಾರ್ಬನ್ ಉಳಿಸಲಿಕ್ಕೆ ಬೇಕಾದ ಬೇವು ಲೇಪಿತ ಯೂರಿಯಾವನ್ನು ಒದಗಿಸುವಂತ ಕೆಲಸವನ್ನ ಆಧುನಿಕ ಭಗೀರಥ ಸದ್ಗುರು ಅವರು ಮಾಡ್ತಾ ಇದ್ದಾರೆ ಅನ್ನೋದನ್ನ ಬಹಳ ವಿನಮ್ರತೆಯಿಂದ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅವರಿಗೆ ವಂದನೆಗಳು. ನದಿ ಜೋಡಣೆ ಬಗ್ಗೆನೂ ಕೂಡ ಅವರಿಗೆ ನಾನು ಕೇಳಿದೆ. ಅದಕ್ಕೆ ಅವ್ರು ಹೇಳಿದರು, ಆ ನದಿ ಜೋಡಣೆ ಬಗ್ಗೆ ಪ್ರಧಾನಮಂತ್ರಿಗಳ ಜೊತೆನಲ್ಲಿ ನಾನು ಮಾತನಾಡಬೇಕಾಗಿದೆ. ಯಾಕೆ ಅಂತಂದ್ರೆ ಎಲ್ಲಿ ಪರಿಸರ ನಾಶ ಆಗೋದಿಲ್ವೋ, ಎಲ್ಲಿ ನಮ್ಮ ಅರಣ್ಯ, ಕಾಡು ಮತ್ತು ನಮ್ಮ ಜೈವಿಕ ಸಂಪತ್ತು ಅದು ನಾಶವಾಗೋದಿಲ್ಲೋ, ಆ ರೀತಿ ನದಿಗಳನ್ನು ಜೋಡಿಸಿದ್ರೆ ಮಾತ್ರ ಉಪಯುಕ್ತವಾಗಿದೆ ಅನ್ನುವಂಥ ಮಾತನ್ನ ಸದ್ಗುರುಗಳು ಹೇಳಿದರು. ನಾನು ಅವ್ರಿಗೆ ಹೇಳಿದೆ, ನಿಮ್ಮ ಈ ಸಂದೇಶವನ್ನ ನಾನು ಮತ್ತು ಸದಾನಂದ ಗೌಡರು ಕೇಂದ್ರದ ನಮ್ಮ ಜಲಸಂಪನ್ಮೂಲ ಸಚಿವರಾದಂಥ ನಿತಿನ್ ಗಡ್ಕರಿ ಅವರಿಗೆ, ಅದೇ ರೀತಿ ನಮ್ಮ ಪ್ರಧಾನಮಂತ್ರಿಗಳ ಕಡೆನೂ ಕೂಡ ನಾವು ತೆಗೆದುಕೊಂಡು ಹೋಗ್ತೇವೆ. ಯಾಕೆ ಅಂತಂದ್ರೆ ಎಲ್ಲ ರಾಜ್ಯಗಳು
ಮತ್ತು ಭಾರತ ಸರ್ಕಾರ, ಇಲ್ಲಿ ಮುಖ್ಯಮಂತ್ರಿಗಳು ಮುಂದೆ ಬಂದಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ 25 ಕೋಟಿ ಸಸಿಗಳನ್ನು ನಡೆಯುವಂತ ಕೆಲಸವನ್ನ ಸದ್ಗುರು ಅವರು ಮತ್ತು ತಾವೆಲ್ಲ ಕೈಗೆತ್ತಿಕೊಂಡಿದ್ದೀರಿ. ಆ ಸಸಿ ನೆಡುವ ಕೆಲಸದಲ್ಲಿ ನಾನು ನಿಮ್ಮ ಜೊತೆಗೆ ಬರ್ತೇನೆ ಅನ್ನುವಂತ ಒಂದು ಮಾತನ್ನ ಹೇಳ್ತಾ, ಈ ಒಂದು ಅದ್ಭುತವಾದ ಕೆಲಸ ಇದು ಮುಂದುವರಿಯಲಿ. ನಾವೆಲ್ಲ ನದಿ ವೀರರಾಗಿ, ನದಿಯ ವ್ರತಿಗಳಾಗಿ, ನದಿ ಕಾರ್ಯಕರ್ತರಾಗಿ ನಿಮ್ಮ ಜೊತೆನಲ್ಲಿದ್ದೇವೆ. ಸದ್ಗುರುಗಳ ಅಭಿಯಾನ ಅತ್ಯಂತ ಯಶಸ್ವಿಯಾಗಿ ಆಗಲಿ. ಇಡೀ ಭಾರತ ದೇಶದಲ್ಲಿ ಮುಂಬರುವಂತ 25 ವರ್ಷ ಹೇಗೆ ಸ್ವಾತಂತ್ರ್ಯದ ಚಳುವಳಿಯ ವರ್ಷಗಳನ್ನು ನಾವು ನೋಡಿದ್ದೇವೆ, ಅದೇ ರೀತಿ ಮುಂಬರುವಂತ 25 ವರ್ಷ ನದಿಗಳನ್ನು ಉಳಿಸುವಂತ, ನಮ್ಮ ಪರಿಸರವನ್ನು ಉಳಿಸುವಂತ, ನಮ್ಮ ಪ್ರಕೃತಿಯನ್ನು ಉಳಿಸುವಂತ ವರ್ಷಗಳಾಗಿ ನಾವೆಲ್ಲ ಆಚರಿಸೋಣ ಅನ್ನುವಂತ ಮಾತನ್ನ ಹೇಳ್ತಾ ತಮ್ಮೆಲ್ಲರಿಗೆ ವಂದಿಸ್ತಾ, ಸದ್ಗುರುಗಳಿಗೆ ಮತ್ತೊಂದು ಸತಿ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ, ಜೈ ಹಿಂದ್, ಜೈ ಕರ್ನಾಟಕ, ಜೈ ಸದ್ಗುರು. ನದಿಗಳನ್ನು ಪ್ರೀತಿಸುವ ನದಿ ವೀರ ಸಂಸದ ಕೇಂದ್ರ ಶಾಸಕ ಅನಂತಕುಮಾರ್ ಅವರಿಗೆ ಧನ್ಯವಾದಗಳು. ಪುನೀತ್ ರಾಜ್ಕುಮಾರ್ ಅವರನ್ನ ಪರಿಚಯಿಸುವಂತಹ ಗೋಜಿಗೆ ನಾನು ಹೋಗಲ್ಲ. ಅವರನ್ನು ಕರೆದು ಅವರ ಸದಾಶಯದ 2 ಮಾತುಗಳನ್ನು ಹೇಳಿ ಅಂತ ಕೇಳ್ತಾ ಇದ್ದೇನೆ. ಪುನೀತ್ ಬನ್ನಿ. ವೇದಿಕೆ ಮೇಲಿರುವ ಪೂಜ್ಯರಾದ ಸದ್ಗುರುಗಳೇ, ಕರ್ನಾಟಕದ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರೇ, ಅನಂತಕುಮಾರ್ ಅವರೇ, ಸದಾನಂದ ಗೌಡ್ರೆ, KG ಜಾರ್ಜ್ ಅವರೇ, ಮಿಸ್ಟರ್ ಪಾಟೀಲ್ ಅವರೇ ಹಾಗೂ ಯದುವೀರ್ ಅವರೇ, ಇಲ್ಲಿ ಸೇರಿರುವಂಥ ಎಲ್ಲ ವ್ಯಾಲಿ ಆಫ್ ರಿವರ್ ಸಪೋರ್ಟ್ ಮಾಡುವಂಥ ಗೆಳೆಯರೇ, ಎಲ್ರಿಗೂ ನನ್ನ ನಮಸ್ಕಾರಗಳು. ನಾನು ವೇದಿಕೆ ಮೇಲೆ ನಿಂತು ಮಾತಾಡೋದಕ್ಕಿಂತ ಸ್ವತಃ ಎದುರುಗಡೆ ನಿಂತು ಸದ್ಗುರುಗಳ ಮಾತು ಕೇಳಬೇಕು ಅಂತ ತುಂಬ ಇಷ್ಟಪಟ್ಟು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ನನಗೆ ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಅವಕಾಶ ಈಶಾ ಫೌಂಡೇಶನ್ ಕಡೆಯಿಂದ 4 ಪದ ಹಾಡುವಂಥ ಒಂದು ಅಪಾರ್ಚುನಿಟಿ ಕೊಟ್ಟರು. ಆ ಪದ ಮಾತ್ರ ಹಾಡಿ ನನ್ನ ಭಾಷಣ ಮುಗಿಸ್ಬಿಡ್ತೀನಿ. ಈ ನೆಲ, ಈ ಜಲ ನಿರ್ಮಲ, ಈ ನೆಲ, ಈ ಜಲ ನಿರ್ಮಲ, ರಕ್ಷಣೆಯ ಹೊಣೆ ನಮದು, ನದಿಗಳು ನಮಗೆ ಜೀವಜಲ, ರಕ್ಷಣೆಯ ಹೊಣೆ ನಮದು, ನಮ್ಮ ನಾಳೆಗಳ ಸೌಖ್ಯಕ್ಕಾಗಿ, ನಮ್ಮ ಐಕ್ಯತೆಯ ಮಂತ್ರವಾಗಿ. ಈ ದೇಶ ನಮದು, ಈ ನಾಡು ನಮದು, ಕುಡಿಯುವ ಪ್ರತಿ ಹನಿ ಹನಿಯೂ ನಮದು. ನೀರಿನ ಋಣವಿದೆ, ರಕ್ಷಣೆಯ ಹೊಣೆ ನಮಗಿದೆ. ನೀರಿನ ಋಣವಿದೆ, ರಕ್ಷಣೆಯ ಹೊಣೆ ನಮಗಿದೆ. ರೈತ ನಾಡಿನ ತಾಯಿ, ನದಿಯೂ ರೈತನ ತಾಯಿ. ತಾಯಿಯ ಕಾಯೋ ಹೊಣೆಯೂ ಮಕ್ಕಳಾದ ನಮ್ಮ ಧ್ವನಿಯೂ ಮುಟ್ಟಲಿ ಎಲ್ಲ ಕಡೆಯೂ. ನಮ್ಮ ಈ ದಿಟ್ಟ ನಡೆಯೂ ಗಂಗೆ ತುಂಗೆ ಕಾವೇರಿ ನರ್ಮದಾ ಸಿಂಧು ಗೋದಾವರಿ, ನಾವೆಲ್ಲ ನಿಮಗೆ ಆಭಾರಿ. ಕಾಪಾಡುವ ಜೊತೆ ಸೇರಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.
ನಮ್ಮೆಲ್ಲರ ಸಂಪೂರ್ಣವಾದ ಸಪೋರ್ಟ್ ರ್ಯಾಲಿ ಆಫ್ ರಿವರ್ಸ್ ಖಂಡಿತವಾಗ್ಲೂ ಇದೆ. ಥ್ಯಾಂಕ್ ಯು ಸದ್ಗುರುಗಳೇ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಎಲ್ರಿಗೂ ನಮಸ್ಕಾರ. ಪುನೀತ್ ರಾಜ್ಕುಮಾರ್ ಅವರಿಗೆ ಧನ್ಯವಾದಗಳು. ಮಹಾರಾಜ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಮೈಸೂರು ಅರಸ ಯದುವಂಶದ 27ನೇ ಮಹಾರಾಜ. ಮ್ಯಾಸಚ್ಯೂಸೆಟ್ಸ್ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣ ಪಡೆದಿದ್ದಾರೆ. 23ನೇ ವಯಸ್ಸಿನಲ್ಲಿ ಪಟ್ಟಾಭಿಷಕ್ತರಾಗಿದ್ದಾರೆ. ಬಹುತೇಕ ಸಾಂಪ್ರದಾಯಿಕ ನಡವಳಿಕೆಗಳಿಗೆ ಮೀಸಲಾಗಿರುವ ಅರಸು ಮನೆತನದ ಕಟ್ಟಳೆಗಳನ್ನು ನಡೆಸಿಕೊಡ್ತಾರೆ. ವಿಲ್ ಹ್ಯಾವ್ ಎ ಕಪಲ್ ಆಫ್ ವರ್ಡ್ಸ್ ಫ್ರಮ್ ಮಹಾರಾಜ ಯದುವೀರ್. ಎಲ್ಲರಿಗೂ ನಮಸ್ಕಾರ. ವೆರಿ ಗುಡ್ ಈವ್ನಿಂಗ್ ಟು ಆಲ್ ಪ್ರೆಸೆಂಟ್ ಹಿಯರ್. Dignitaries on the dais, Shri Siddaramaiah, Chief Minister of Karnataka, Shri Anant Kumar, Shri Sadanand Gowda, Mr. M.B. Patil, Puneet Rajkumar, Mr. K.J. George. Ladies and gentlemen, I think all of us want to listen to Sadhguru, including myself, so I won't say much. I just wanted to say that our rivers have played an integral part in the narrative of India itself. So rallying for our rivers or saving our rivers is essentially saving ourselves. The entire story of India has been through the lifeblood of our rivers. I just wanted to wish Sadhguru and Isha Foundation the greatest of success, and I hope that the rally across India will create the awareness we require so that we can make the changes in government policy and, more importantly, the changes we require to make in our lives so as to better our rivers and ensure that they continue to be the lifeblood of our people and weave out our narrative and define our identity. Thank you very much. ನಾವೆಲ್ಲ ಈ ಕಾರ್ಯಕ್ರಮ ನಡೆಸ್ತಾ ಇರುವಂತಹ ಈ ಪ್ರಶಸ್ತ ಆವರಣವನ್ನ ಕೇವಲ ಸದಾಶಯಗಳೊಂದಿಗೆ ಮಹಾರಾಜರು ಮತ್ತು ಮಹಾರಾಣಿಯವರು ಕೊಟ್ಟಿದ್ದಾರೆ. ಅವರಿಗೆ ಕೃತಜ್ಞತೆಗಳು. ನಮ್ಮ ನೆಚ್ಚಿನ ಮುಖ್ಯಮಂತ್ರಿಯವರಾದ ಶ್ರೀಯುತ ಸಿದ್ದರಾಮಯ್ಯನವರು ಹಲವಾರು ವಿಕ್ರಮಗಳನ್ನು ಸ್ಥಾಪಿಸಿದ್ದಾರೆ. ಅದರಲ್ಲಿ ಒಂದು ನೆನಪಿಸಿಕೊಳ್ಳೇಬೇಕಾಗಿರುವಂಥದ್ದಂದ್ರೆ ಹಣಕಾಸು ಸಚಿವರಾಗಿ, ವಿತ್ತ ಸಚಿವರಾಗಿ ಅತಿ ಹೆಚ್ಚು ಆಯವ್ಯಯಗಳನ್ನು ಮಂಡಿಸಿರುವಂತಹವರು ಶ್ರೀಯುತ ಸಿದ್ದರಾಮಯ್ಯನವರು. ಹಾಗೆ ಈ ಬಾರಿಯ ಮುಖ್ಯಮಂತ್ರಿತನದಲ್ಲಿ ನೀರಾವರಿಗಾಗಿ, ರೈತರಿಗಾಗಿ ಅತಿ ಹೆಚ್ಚು ಹಣವನ್ನು ಮೀಸಲಿಟ್ಟಿದ್ದಾರೆ ಆಯವ್ಯಯದಲ್ಲಿ ಎನ್ನುವಂಥದ್ದು ಬಹಳಷ್ಟು ಕಡೆ ತಿಳಿಸಲಾಗಿದೆ. ಅವರಿಂದ ಸದಾಶಯಗಳನ್ನು ಕೇಳೋಣ. ಸರ್, ದಯಮಾಡಿಸಿ. ಎಲ್ಲರಿಗೂ ನಮಸ್ಕಾರಗಳು. ಈ ವಿಶಿಷ್ಟ ಸಮಾರಂಭದಲ್ಲಿ ಆಸೀನರಾಗಿರ್ತಕ್ಕಂಥ ಈಶಾ ಫೌಂಡೇಶನ್ನ ಸಂಸ್ಥಾಪಕರಾದಂಥ ಪೂಜ್ಯ ಸದ್ಗುರು ಶ್ರೀ ಜಗ್ಗಿ ವಾಸುದೇವ್ ಅವರಿಗೆ ನಮಸ್ಕರಿಸಿ, ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಕೇಂದ್ರದ ಸಚಿವರುಗಳಾದಂಥ ಸನ್ಮಾನ್ಯ ಅನಂತ್ ಕುಮಾರ್ ಅವರೇ, ಮಾನ್ಯ ಸದಾನಂದ ಗೌಡ ಅವರೇ, ರಾಜ್ಯ ಸಚಿವರಾದಂಥ ಶ್ರೀ ಕೆ.ಜೆ. ಜಾರ್ಜ್ ಅವರೇ, ಶ್ರೀ ಎಂ.ಬಿ. ಪಾಟೀಲ್ ಅವರೇ, ಮೈಸೂರು ರಾಜವಂಶಸ್ಥರಾದಂಥ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರೇ, ಖ್ಯಾತ
ನಟರಾದಂಥ ಪುನೀತ್ ರಾಜ್ಕುಮಾರ್ ಅವರೇ, ಇಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ನದಿ ಪ್ರೇಮಿಗಳೇ, ಮಾಧ್ಯಮದ ಎಲ್ಲ ಸ್ನೇಹಿತರೆ, ಸದ್ಗುರು ಜಗ್ಗಿ ವಾಸುದೇವ್ರವರು ಒಂದು ಸಮಯೋಚಿತವಾದಂಥ ಇಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಮಾಡಲೇಬೇಕಾದಂಥ ಒಂದು ಮಹತ್ತರವಾದಂಥ ಕಾರ್ಯವನ್ನ ಕೈಗೆತ್ತಿಕೊಂಡಿದ್ದಾರೆ. ಅದು ನದಿಗಳನ್ನು ಉಳಿಸಿ ಅಂತಕ್ಕಂಥ, ರಕ್ಷಣೆ ಮಾಡಿ ಅಂತಕ್ಕಂಥ ಅಭಿಯಾನ. ಇವತ್ತು ಕನ್ಯಾಕುಮಾರಿಯಿಂದ ಪ್ರಾರಂಭ ಮಾಡಿ ಎಲ್ಲಿವರೆಗೆ ಈ ಅಭಿಯಾನ ನಡೀತದೆ. ಕರ್ನಾಟಕದಲ್ಲಿ 2 ಪಟ್ಟಣಗಳಲ್ಲಿ ಈ ಅಭಿಯಾನದ ಸಭೆಗಳು, ಸಮಾವೇಶಗಳು ನಡೆದಿದ್ದಾವೆ. ನಿನ್ನೆ ಮೈಸೂರಿನಲ್ಲಿ ನಡೆದಿದೆ, ಮತ್ತೆ ಜಗ್ಗಿ ವಾಸುದೇವರವರ ತವರೂರು ಮೈಸೂರು. ಜೊತೆಗೆ ನಮ್ಮೂರಿನವರು ಅಂತಕ್ಕಂಥ ದೊಡ್ಡ ಅಭಿಮಾನ ಇದೆ ಅವ್ರ ಬಗ್ಗೆ ನನಗೆ. ನಮ್ಮ ಊರಿನಲ್ಲಿ ಹುಟ್ಟಿ, ಮೈಸೂರಿನಲ್ಲಿ ಹುಟ್ಟಿ, ಇವತ್ತು ಇಡೀ ದೇಶದಲ್ಲೇ ಒಂದು ದೊಡ್ಡ ಹೆಸರನ್ನ ಮಾಡಿ ಇಂಥ ನದಿ ರಕ್ಷಣೆ ಮಾಡಬೇಕು ಅಂತಕ್ಕಂಥ ಅಭಿಯಾನವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ತರ್ತಕ್ಕಂಥ, ಗೌರವ ತರ್ತಕ್ಕಂಥ, ಅಭಿಮಾನ ತರ್ತಕ್ಕಂಥ ಕೆಲಸ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನಾನು ಈ ಸಂದರ್ಭದಲ್ಲಿ ಇಷ್ಟೇ ಅವರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಏನು ಈ ಒಂದು ಮಹತ್ತರವಾದಂಥ ಕಾರ್ಯಕ್ರಮವನ್ನು ಕೈಗೊಂಡಿದ್ದೀರಿ, ನಮ್ಮ ಸರ್ಕಾರ ಸಂಪೂರ್ಣವಾಗಿ ನಿಮ್ಮ ಜೊತೆ ಇರ್ತದೆ ಅಂತಕ್ಕಂಥ ಮಾತನ್ನ ತಿಳಿಸಲಿಕ್ಕೆ ಬಯಸ್ತೀನಿ. ನೀವು ಕೂಡ ಕಾವೇರಿ ನೀರನ್ನು ಕುಡಿದಿರೋರು, ನೀವೆಲ್ಲರೂ ಕೂಡ ಕಾವೇರಿ ನೀರನ್ನು ಕುಡಿದಿರೋರು. ಈ ಕಾವೇರಿಯನ್ನ ರಕ್ಷಣೆ ಮಾಡತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಇವತ್ತು ಒಂದು ಲೆಕ್ಕಾಚಾರದ ಪ್ರಕಾರ ಸ್ವಾತಂತ್ರ್ಯ ಪೂರ್ವದಲ್ಲಿ ಕಾವೇರಿ ನದಿ ಇರ್ಬೋದು, ಬೇರೆ ನದಿಗಳಿರ್ಬೋದು, ಎಷ್ಟು ನೀರು ಲಭ್ಯ ಇರ್ತಿತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿ, ಇವತ್ತು ನಾವು ಲೆಕ್ಕ ಹಾಕಿದ್ರೆ ಸುಮಾರು 40% ನೀರು ಕಡಿಮೆ ಆಗಿದೆ. 40ಕ್ಕೂ ಹೆಚ್ಚರಷ್ಟು ನೀರು ಕಡಿಮೆ ಆಗಿದೆ. ಸೊ ಇದೇ ಪ್ರಕಾರ ಕಡಿಮೆ ಆಗ್ತಾ ಹೋದ್ರೆ ನಮಗೆ ನೀರು ಸಿಗ್ತದೋ ಇಲ್ವೋ ಅಂತಕ್ಕಂಥ ಭಯ ಇವತ್ತು ಕಾಡ್ತಾ ಇದೆ ನಮಗೆ. ಈ ಭಯವನ್ನ ದೂರ ಮಾಡಲಿಕ್ಕೋಸ್ಕರನೇ ಸದ್ಗುರು ಅವರು ಈ ಅಭಿಯಾನವನ್ನ ಕೈಗೊಂಡಿರ್ತಕ್ಕಂಥದ್ದು. ಇವತ್ತು ರಾಜ್ಯ ಸರ್ಕಾರ ಜೊತೆನಲ್ಲಿ ಈಸಾ ಫೌಂಡೇಶನ್ ಸಂಸ್ಥೆಯವರು ಒಂದು ಒಡಂಬಡಿಕೆಯನ್ನ ಮಾಡ್ಕೊಂಡಿದ್ದಾರೆ. ಆ ಒಡಂಬಡಿಕೆ ಏನಪ್ಪಾ ಅಂತಂದ್ರೆ, ನದಿ ದಡದಲ್ಲಿ 25 ಕೋಟಿ ಸಸಿಗಳನ್ನ ನೆಡತಕ್ಕಂಥದ್ದು, ಬೆಳೆಸ್ತಕ್ಕಂಥದ್ದು. ಇವತ್ತು ನದಿ ರಕ್ಷಣೆ ಆಗಬೇಕಾದ್ರೆ ಅವರು ದೊಡ್ಡ ಅಧ್ಯಯನ ಮಾಡಿದ್ದಾರೆ.
ನೀರು ರಕ್ಷಣೆ ಆಗಬೇಕಾದ್ರೆ ನಮ್ಮ ಮುಂದಿನ ಪೀಳಿಗೆಗೆ ನೀರನ್ನು ನಾವು ಉಳಿಸಬೇಕಾದ್ರೆ ನಾವು ಈಗಲಿಂದಲೇ ಎಚ್ಚರ ವಹಿಸದೆ ಹೋದರೆ ಮುಂದೆ ನೀರಿನ ಹಾಹಾಕಾರ ಬರ್ತಕ್ಕಂಥದ್ದು ಅನಿವಾರ್ಯ ಅಂತಕ್ಕಂಥದ್ದನ್ನ ಮನಗಂಡು ಈ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಬಹುಶಃ ಇದಕ್ಕಿಂತ ಜನಪರವಾದಂಥ ದೊಡ್ಡ ಕೆಲಸ ಇನ್ನೊಂದಿಲ್ಲ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನೀವೇನು ಸಲಹೆ ಕೊಟ್ಟಿದ್ದೀರಿ, ಈಗ ನಾವು ಒಪ್ಪಂದ ಮಾಡ್ಕೊಂಡಿದ್ದೀವಿ, MOU ಮಾಡ್ಕೊಂಡಿದ್ದೀವಿ. ನಾವು ಕೂಡ ನದಿ ನೀರನ್ನು ರಕ್ಷಣೆ ಮಾಡಲಿಕ್ಕೆ, ನದಿ ರಕ್ಷಣೆ ಮಾಡಲಿಕ್ಕೆ ಗಿಡಗಳನ್ನು ನೆಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಕಾಡು ಬೆಳೆಸಬೇಕು ಅಂತೇಳಿ ಪ್ರತಿ ವರ್ಷ 6 ರಿಂದ 8 ಕೋಟಿ ಗಿಡಗಳನ್ನು ನೆಡ್ತಾ ಇದ್ದೀವಿ. ಆದರೆ ಅಷ್ಟೂ ಗಿಡಗಳು ಉಳಿತವೆ ಅಂತಕ್ಕಂಥದ್ದು ಯಾವುದೇ ಗ್ಯಾರಂಟಿ ಇಲ್ಲ. ಆದರೆ ನೀವು 25 ಕೋಟಿ ಗಿಡಗಳನ್ನು ನೆಡಬೇಕು ಅಂತಕ್ಕಂಥ ಒಪ್ಪಂದ ಇವತ್ತು ನಮ್ಮ ಜೊತೆ ಮಾಡ್ಕೊಂಡಿದ್ದೀರಿ. ನಾವೆಲ್ಲ ಈ ಒಪ್ಪಂದದ ಪ್ರಕಾರ ನದಿ ದಡದಲ್ಲಿ ಸುಮಾರು 1 ಕಿಲೋಮೀಟರ್ವರೆಗೆ ಸರ್ಕಾರಿ ಜಮೀನಿದ್ರೆ ನೆಡ್ತೇವೆ, ಖಾಸಗಿ ಜಮೀನುಗಳಿದ್ರೆ ಖಾಸಗಿ ಜಮೀನನ್ನು ನಾವು ಅವ್ರನ್ನ ಜಾಗೃತಿಗೊಳಿಸಬೇಕಾಗ್ತದೆ. ಈ ಅಭಿಯಾನದ ಮಹತ್ವವನ್ನು ತಿಳಿಸಬೇಕಾಗ್ತದೆ. ಆ ಕೆಲಸವನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ಎಲ್ಲಿ ಈಗ ನಾವು ಬಹಳಷ್ಟು ನೀರನ್ನು ಬಳಸ್ತಾ ಇದ್ದೀವಿ, ನೀರನ್ನು ಉಳಿಸ್ತಕ್ಕಂಥದ್ದು ಅತ್ಯಂತ ಅವಶ್ಯ. ವಾಟರ್ ಮ್ಯಾನೇಜ್ಮೆಂಟು ನಮ್ಮಲ್ಲಿ ಇಲ್ಲ. ಇವತ್ತಿನವರಿಗೆ ನೀರಾವರಿನಲ್ಲಿ ವಾಟರ್ ಮ್ಯಾನೇಜ್ಮೆಂಟ್ ಮಾಡಿಲ್ಲ. ಅದಕ್ಕೋಸ್ಕರ ನಮ್ಮ ಸರ್ಕಾರ ಬಂದ ಮೇಲೆ ಮೈಕ್ರೋ ಇರಿಗೇಷನ್ಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಯಾಕಂದರೆ ಹರಿ ನೀರು ಫ್ಲೋ ಇರಿಗೇಷನ್ನಲ್ಲಿ ನಾವು 10,000 ಎಕರೆಗೆ ಎಷ್ಟು ನೀರನ್ನು ಬಳಸ್ತೀವಿ, ಅದೇ ಮೈಕ್ರೋ ಇರಿಗೇಷನ್ನಲ್ಲಿ 10,000 ಎಕರೆಗೆ ಎಷ್ಟು ಬಳಸ್ತೀವಿ, 20,000 ಎಕರೆಗೆ ನೀರನ್ನು ಬಳಸಲಿಕ್ಕೆ ಸಾಧ್ಯ ಆಗ್ತದೆ. ಆ ಮೂಲಕ ನಾವು ನೀರನ್ನು ಉಳಿಸ್ತಕ್ಕಂಥ, ಅತ್ಯಂತ ಬುದ್ಧಿವಂತಿಕೆಯಿಂದ ಬಳಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾದದ್ದು ಇವತ್ತು ನಮ್ಮ ಮುಂದೆ ಇದೆ ಅಂತಕ್ಕಂಥದ್ದನ್ನು ಹೇಳಬೇಕಾಗ್ತದೆ. ಅದಕ್ಕೆ ಮಾಜಿ ರಾಷ್ಟ್ರಪತಿ ದಿವಂಗತ ಅಬ್ದುಲ್ ಕಲಾಂ ಅವರು ಒಂದು ಮಾತು ಹೇಳಿದರು, ಮುಂದೊಂದು ದಿನ ಜಲಯುದ್ಧ ಆಗ್ತದೆ ಈ ದೇಶದಲ್ಲಿ ಅಂತಕ್ಕಂಥ ಮಾತನ್ನು ಹೇಳಿದರು. ಜಲಯುದ್ಧ ಆಗ್ತದೆ, ಜಲಸಮರ ಆಗ್ತದೆ ಅಂತ. ಅದಕ್ಕೆ ಮೊನ್ನೆ ಈಗ ತಾನೇ MB ಪಾಟೀಲ್ ಹೇಳಿದ್ರು, ವಿಜಯಪುರದಲ್ಲಿ ರಾಜೇಂದ್ರ ಸಿಂಗ್ ಅಂತೇಳಿ ಜಲತಜ್ಞರು ಒಬ್ಬರು ಇದ್ದಾರೆ ನಮ್ಮಲ್ಲಿ, ಜಲತಜ್ಞರು. ಅವರು ಬಂದು ಜಲ ಸಮಾವೇಶವನ್ನು ಮಾಡಿದ್ದು, ಅಲ್ಲೂ ಕೂಡ ಇದೇ ಚರ್ಚೆ ಆಯಿತು. ಅದರಿಂದ ಇವತ್ತು ಇಡೀ ದೇಶದಲ್ಲಿ ಇಂಥ ಒಂದು ಅಭಿಯಾನ ಹಮ್ಮಿಕೊಂಡಿರ್ತಕ್ಕಂಥದ್ದು ಅತ್ಯಂತ ಸ್ವಾಗತಾರ್ಹ. ನಾನು ನಿಮಗೆ ನನ್ನ ನಮನಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಸರ್ಕಾರ ನಿಮ್ಮ ಜೊತೆ ಇರ್ತದೆ, ಎಲ್ಲ ಬೆಂಬಲವನ್ನು ಸಹಕಾರವನ್ನು ಕೊಡ್ತದೆ. ನಿಮ್ಮ ಅಭಿಯಾನದಲ್ಲಿ ನೀವು ಯಶಸ್ವಿ ಆಗ್ತೀರಿ ಅಂತಕ್ಕಂಥ ವಿಶ್ವಾಸ ಇದೆ. ಜನರು ನಿಮಗೆ ಸ್ಪಂದಿಸ್ತಕ್ಕಂಥ ರೀತಿ ನೋಡಿದ್ರೆ ಇಡೀ ದೇಶದಲ್ಲಿ ನಿಮಗೆ ಯಶಸ್ಸು ಸಿಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ, ನೀವು ಮುಂದಿನ ಪೀಳಿಗೆಗೆ ಒಂದು ದೊಡ್ಡ ಕೊಡುಗೆಯನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀರಿ. ಅದಕ್ಕೋಸ್ಕರ ನಿಮಗೆ ನಮೋ 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 ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸರ್, ತಮ್ಮ ಸದಾಶಯಕ್ಕೆ, ತಮ್ಮ ಬೆಂಬಲಕ್ಕೆ, ಶುಭ ಹಾರೈಕೆಗೆ ಎಲ್ಲಕ್ಕೂ ಕೂಡ ಅನಂತ ಧನ್ಯವಾದಗಳು ಸರ್. ಎಸ್, my profound gratitude and respects to the government of Karnataka for the stand that they're taking right now, and my respects to all the dignitaries who are here and crowd's darling, Rajkumar. I'm leaving out Puneet. And Bengaluru. I'm blue. Where's your blue? Huh?
Yesterday, day before yesterday morning, when we had an event in Puducherry or Pondicherry as you know it, the Honorable Chief Minister of Puducherry, Sri Narayan Swamy, lamented 25 years ago, when I was in Rajiv Gandhi's government, Sadhguru, we had a very similar plan, but we could not get the concurrence from other states. They were so disparate that we could not get them together and it did not happen. So I told him, sir, if you had done this 25 years ago, we could have done this with 10% of effort that we are putting in right now. But at least now, you are here and it's fantastic. And isn't it truly fantastic? From different political parties here, they sit together for the same cause. Isn't this fantastic? This is Bharat. For small things we will fight, we will quarrel. But when real issues come for the nation, we stand together. I must tell you this has been one of the biggest challenges for the rivers, because rivers do not respect state borders. Because they flow across the nation as they want. But rivers are a concurrent subject between the center and the state. The central government can only make an overarching policy, but the river flows in the geography of the state. Essentially, it's in the hands of the state to implement. So this concurrence has not been happening, but today, I must tell you, this is a beautiful thing about our country, that all the 16 states that I'm driving through, all the chief ministers are participating in the rally. This is concurrence. This is something that we could not do for 70 years for some reason, but our political leadership has matured, that today, for a cause that matters to the nation, we are all willing to sit together, stand together and work together. Thank you very much, all of you being here. And Bengaluru, I want this moment to be very joyful and celebratory, but at the same time, you cannot ignore the cold facts which are staring in our face. Bengaluru, Bengaluru. When I went to Mysuru, I said 3 times Mysuru, Mysuru, but Bengaluru I'll say only twice, because Mysuru is Nammuru, okay? In the last nearly a century, Bengaluru has lost 79% of its water resource, 79%. Out of the nearly 1,000 lakes which were in Bangalore, and Sri Anant Kumar is telling me there were 3 rivers which I have not seen. Today, only 81 lakes exist out of nearly 1,000. The Subhash Nagar grounds where you park your buses today, this is a lake. Like this, many lakes today we're using it to play cricket or build buildings or do something else. We can do all that, but we should not forget, only because we have eaten our food and drank our water, we are doing all these things. Everything else that we do is secondary. The soil and water of this nation is the primary issue. Our education, our businesses, our commerce, they're all very needed. But if we do not take care of our soil and our water, there is no nation. In this country, we refer to the soil, Thai Manna, because we know that the soil is mother to our mothers also.
The sacredness of the soil is something that we have always cherished in this country and in this culture. But today, our soil is slowly turning into sand. How will soil become sand? I want you to understand this. To call soil as soil, United Nations authorities have fixed that minimum 2% organic content should be there for it to be called soil. But today, in many states, particularly in Haryana, Punjab, Marathwada, some parts of Tamil Nadu, some parts of Andhra Pradesh and northern Karnataka, the organic content in our soil is 0.05%. I hope you heard me. It's not 0.5, it is 0.05%. This means this soil is slated to become sand in the next 3 to 5 years. It is estimated in the next 5 years, nearly 25% of India will be uncultivable. In the next 40 years, 60% of India will be uncultivable. Now, there are some very modern thinkers around us, online warriors, who are saying, why can't we run this country like Dubai? Dubai is all sand, but it's rich and well, we want to go to Dubai, why can't we run it like this? Have you any clue what it means to run a nation with 130 crore people? Do you know what that means? And you think you're going to import food and run a nation of this size and this complexity? The day we lose our ability to produce food in this land, you are staring at a great disaster. It is our responsibility, it is our wisdom, it is our commitment that we must ensure that day never comes to us, that day never comes to our children, that day never happens to this nation. And this is why, because everybody begins to understand this now, this is why doesn't matter, election time is coming, this is the time to fight. But here they all sit together, how wonderful, sir! This is truly wonderful. Now, the question is, the fundamental question that is being repeatedly asked is, if you drive from Kanyakumari to Himalayas, will the rivers come up? And worse, if I give a missed call, will Kaveri come up? So these are all, as I said, online warriors. They have not probably seen a river, first of all, because we made a kind of a rough survey and we found below 20 years of age in major cities, nearly 80% of the population below 20 years of age have never seen a river in their life. They only see it in their cell phone. So, these are the kind of people who make a call, missed call, 8009, 8009, and then they watch, has the river come up? Why is it not come up? It's not working. It's not going to work like that, because the volume of destruction we have done is so big. As a generation of people, we have taken the largest bite of this planet. Never before in the history of humanity has any generation gobbled up this planet as we have done. One boy, a 15-year-old schoolboy came to me and said, Sadhguru, when I told my father, make this missed call, he just mocked at me and said, you are a selfie generation, you are no good. I said, you may be a selfie generation, that may be no good, but we have been the most selfish generation. We have eaten up this planet like nobody has in the past. So, we as a generation want to make the corrections. The future generations who are here, many of you younger than me, you must stand with us. We have made horrible mistakes, but we want to correct that. This is the right time to correct that. If we don't correct now, it will be late. So, why this rally is this? One thing is to get the concurrence, but fortunately, the maturity of political leadership across the country, across political spectrum has been such that every one of them is participating in the rally. So concurrence has happened. The next thing is,
If we aggressively implement this policy, it will take 10 to 15 years to implement this. If we implement this in 15 years' time, it will take another 5 to 10 years to actually see 15 to 20% rise in the river waters. If we properly implement this, for sure, in 25 years we will see river waters coming up at least 15 to 20%. Now, 25 years to get results means 5 governments would have come and gone in states and in the center. Many of us of this generation may not be alive in 25 years' time. But which democratic government will take this step unless people, every one of you and everyone in this nation, give a clear yes that if you take a long-term policy for the well-being of this nation, we are with you. Because this implementation of this policy will involve financial outlays and above all, many complexities in execution. It is not as simplistic as just 1 kilometer of planting trees. I am not talking about the complexities that is being written into the document. This is for experts in the government to study and see how to make it executable, because there are many complexities as to how to implement this. And people are asking me, 1 kilometer, is it enough? How did you come to this conclusion, 1 kilometer? I am admitting in front of you, this Sadhguru has courage only for 1 kilometer. Maybe 50 years down the line, another Sadhguru will come and ask for 50 kilometers or 100 kilometers. But this Sadhguru has courage only for 1 kilometer. Because if we don't take that first step and show results, if we do not take that first step and show results to the people that it actually works, then if you simply ask for 100 kilometers or whatever topographical complications which are there, if we talk all that to the people, one thing is it will not be understood, another thing is nobody will take a single step. So 1 kilometer is a commitment from us as a generation. The future generations, if you take it up in big ways, anyway in the document, in the draft policy document which will be present to the government on 2nd of October, and once the government accepts it, we will distribute it to all the state governments, the media, the experts in the country, the international experts all over about environment, so that everybody can give their inputs, comments and suggestions and contributions. But right now we are talking about 1 kilometer as a symbolic 1 kilometer, because this is the minimum we have to do. I said minimum 1 kilometer. I did not say 1 kilometer, all problems will be solved. So please, let's understand this. There is a segment of population in this country, a very small segment fortunately, who are always trying to find a problem in a solution. It is intelligent. If you have intelligence, you must find a solution for the problems that exist. But for every solution, you find a problem. Unfortunately, such things have been considered intellectual. This must change. If you find a solution for a problem, you must be honored for your intelligence. If you find a problem in every solution, you must be put aside in this country, because we need solutions. We have many problems. We don't need people to point out more problems. We already have many problems which governments in the state and the center and the people and various other, concerned and responsible individuals are trying to find solutions. You are busy trying to find problems. Sir, please rest for some time and tell us if you have a contribution to make. You're most welcome. This is something that has to happen, because we are sitting on the verge of a real big disaster waiting if we continue to walk in the same direction.
This is not activist talk, this is not alarmist talk. I want you to understand, just 65 years ago, before that, every 2 to 3 years there used to be famines. Famines in India. Pre-1947, how many people do you think died in famines in India? You think it's in dozens, hundreds, thousands? No, in millions. The 1943 Bengal famine, I thought, killed 3.25 million people in 2.5 months. But recently I heard a video, Shashi Tharoor speaking somewhere, and he says it's 5.2 million people died. 5.2 million people or 3 million people or whatever, dying in 2.5 months, not because there was a nuclear bomb or something. They just died quietly and their life just wilted away. I want you to understand the pain of that, what they should have gone through. We have a way of forgetting our history, the pain of what people have gone through, the struggles that different generations have gone through. Unfortunately, in this country, we have not educated our children to know what struggles the previous generations have gone through to get us here to where we are today. How much pain, how much struggle, how much toil is there in this to get to this place. So we should not drive into that pit once again. Famines will come once again. Already it's happening in many places. Fortunately, because of our ability to transport food and water, whatever else we are managing. But when it becomes large scale, it will not happen. As farm leaders and others are saying, the figures are varying, but anywhere between 2 to 7 lakh farmers could have committed suicide in the last 10 to 12 years. Those who give food to us. Because they cannot feed their own children or themselves, they take their own life. This is not acceptable for me. Even if one died, it doesn't matter, there is dispute about the numbers, I don't care about the numbers. Even if one person who is actually giving us food. Of all the many things we have done in this country, we have built businesses, we have built industries in the last 70 years, our scientists are going to Mars, great things are being done. But the most important thing is our farmers, without any great infrastructure, with almost no technology, just with traditional wisdom and knowledge, been providing food for 1.3 billion people, and that's not a joke. I will leave your breakfast and lunch, I don't want to disturb your breakfast and lunch because you're busy with something at that time. Your dinner, this is not to spoil your dinner, but before you eat dinner, I want you to spend just 20 seconds. If 20 seconds is too much, your phone is ringing, 10 seconds, okay? For 10 seconds, I want you to just think for a moment. People who produce this food, who is sitting on your plate, this food, the people who produce this food, unfortunately they're not able to feed their own children, and many of them are driven to suicide. Just 10 seconds, think about it and eat. This is not to spoil your dinner, this is to stir up the humanity in you. It doesn't matter what we do, if we give up our human nature, then there is nothing left in us. Because if we function like animals, we are the worst animal on the planet. All other animals are eco-friendly, you know that. Hello? Every other creature, from a worm to an insect to a bird to an animal, every one of them is eco-friendly. This is the only creature which is most destructive, but this has a right to exist here only if our humanity is stirred up and full on. Every day in the night before you go to dinner, you must do this much, because I want you to understand this is not a joke, to transform this soil into food. The farmer is doing this magic. The soil that you walk upon, he makes it into food. This is amazing magic.
nothing less than that. If you don't understand what I'm saying, for today's dinner, instead of a pickle on the side, have 1 spoon of soil, just put it in your mouth and see how it tastes, how it feels. If this magic of transforming soil into food was not done, this is how it would be. Please, let's make this happen. This is not to make you feel guilty of your life. This is not about making you feel guilty of your well-being. This is about standing up in a responsible manner and doing what's needed. In our lives, if we do not do what we cannot do, there is no problem. But in our lives, if we do not do what we can do, we are a disastrous life. I beg every one of you that we as a generation of people should not become that disaster. We will definitely do what needs to be done for our well-being, the future generations' well-being and the well-being of this nation. And a nation means soil and water. We are just a product of that. Who we are as we stand here is just soil and water. This is what it is. Either we get this point right now, or we get it when somebody buries us one day. Anyway, we'll get the point. But it's best to get it now. If we get it now, we will live consciously. If we get it now, we will do something fruitful. Otherwise, when we bury, of course, we will enrich the soil. That one thing, eco-friendly thing you must do. If you don't do anything else, at least when you're buried, you are very eco-friendly. You enrich the soil and something will happen. But it's my wish that you must do this eco-friendly thing when you're alive, not after you're dead. I want you to know the joy of doing something. I want you to know the joy of creating something beautiful. And in your life, you must know the joy of creating something much larger than yourself. This is our opportunity. A crisis is always an opportunity for human beings to rise and perform in a way that normally is not possible, and we are in that crisis right now. As the Honorable Chief Minister said, the Karnataka government is 100% on. I want everybody in Bangalore and everywhere else fully on. Why that missed call, 80009, 80009? Why this missed call means? This is a statement from us. As citizens of this nation, we are making a statement that we are not a freebie generation. We are a responsible citizenry. If the government takes a policy which will show results only after 25 years, and they will have nothing to show in between except hard work, even if you take such a stand, we are with you. This is your vote for the rivers. Don't start a debate, don't start an argument, don't find problems in solutions, please. Just give a missed call and I'm asking you simple questions. Bangalore, the IISc, the Indian Institute of Science, inspired by Swami Vivekananda. I don't know if you are aware, that institution was inspired by Vivekananda and established by the Tatas. The studies made by IISc clearly says, in 5 years' time, Bangalore will become largely unlivable simply because of water shortage. Promise me that you will not do that to this wonderful city of Bangalore. Hello? I see only 25% of the hands going. What are others? Oh, I thought you were texting, huh? So this is not about one day's exuberance. This is not about one day shouting rally for rivers. You must do this. Till October 2nd, there is one duty. This is to tell the governments in the state and at the center that if you take a long-term policy, beyond 5 years, beyond 10 years, beyond maybe our lives, if you take such a policy for the well-being of the nation, we are with you. This is the statement you're making.
If you did not drink water for 3 days, if you have not seen water for 3 days, if someone on the street is walking with a glass of water, will you go and fall at his feet? Hello? Yes, you will. I'm telling you, till 2nd October, I want you to go and fall at any number of people. You ask them to make a call on the street, whoever it is. If they say, why should I do this? Go fall at their feet, because I want to make sure that day will not come where for a glass of water you will go and touch somebody's feet. Today you do that, to see that never happens to us, that never happens to our children, that never happens to this nation. I want you to know it is happening in many villages, in many parts of the country, that people are begging for a vessel of water to save their family. This is already happening. I don't want this to happen to Karnataka. I am somebody who's not given to this kind of emotions because, I'm like this. But yesterday I was on the banks of Kaveri, just a few kilometers behind the Krishnaraj Sagar Dam. I had a farm close to that place at one time, and I used to go and camp on the Kaveri banks. And once I even rafted down Kaveri from Bhagamandala to Mysore, 163 kilometers in 13 days. I lived on the river. On just 4 truck tubes and 10 bamboos, I put them together and floated down. I lived off the river. And my experience of Kaveri is not like she's water source and we must do this and that. I saw her as a life, tremendous life, way bigger than you and me. Such a huge, massive life, and millions of lives engaged in that. Yesterday when I went there, I suddenly realized somewhere in one corner of my heart, Mysore and Kaveri and Karnataka is so strong that tears came to me, which I'm not usually given to. So, you must promise me, you will not destroy Karnataka. You must promise me that Karnataka will stay green and beautiful, and rivers of this country and rivers of this state will flow forever. With a commitment from the administration, with a commitment from the central governments, people have to stand up and make this happen. Let's make this happen. Thank you very much. Just sing this after me, one moment. Just sing this after me. Bharatam Mahabharatam Ganga Narmada Punya Tirtham Sindhu Saraswati Kaveri Jivana Karana Mula Tattvam Nadirashtrasya Maha Amritam Bharatam. Hey. ಚೆಕ್ ಕೇವಲ 2 ನಿಮಿಷ ಸಮಯ ತಮ್ಮಿಂದ ಬೇಡ್ಕೊಳ್ತೇನೆ. During the course of the last few weeks, Isha Foundation, in association with Camlin, have conducted creative short essay writing contests in schools across the city of Bangalore. We would like to call upon Sri Rajkumar, the National Sales Promotion Manager of Camlin, to join us on stage and present the children. The prize winners are 5th Standard State winner from National Hill View School, first prize State Award, Sudai P. Shetty. Please put your hands together. Request Honorable Chief Minister to kindly present
the state award. And the runner-up prize goes to Lokaranjan from Shantiniketana. Lokaranjan from Shantiniketana, I request Sadhguru to kindly present this award. And in the 6th standard, the state award winner is, first prize, Disana from Purna Pragya. I request Nadivira Anantakumar to kindly present the award. Runner-up, Divya Shri from Shantiniketana, Girinagar. I request Shri Sadananda Gowda to present the memento, the award. Divya Shri, please come. Please come, Divya Shri. Sadananda Gowda, sir. Sadananda Gowda, sir. 7th standard, the winner, state first prize is Rachana from Deccan International. Request Maharaja Yaduvira Wadiyar to present the award. And in the runner-up, we have Sushmita from St. Miras. Request Shri K.J. Jat sir to present the award. Thank you very much. We acknowledge... No, please be seated. We have an extremely beautiful surprise for all of you. Please be seated. Please be seated. Yeah, we have a surprise. You know that. ಶ್ರೀಯುತ ಕೆ.ಜೆ. ಜಾರ್ಜ್ ಅವರ ಉಪಸ್ಥಿತಿಯನ್ನ ಗೌರವಪೂರ್ವಕವಾಗಿ ನಮಿಸ್ತೇವೆ. ಸಂಸದ ಪಿ.ಸಿ. ಮೋಹನ್ ರವರು ಈ ನದಿ ಅಭಿಯಾನಕ್ಕೆ ತಮ್ಮ ಬೆಂಬಲವನ್ನು ಸೂಚಿಸಿ ಎಲ್ಲ ರೀತಿಯಲ್ಲೂ ಕೂಡ ಈ ಮಿಸ್ ಕಾಲ್ಸ್ ಕ್ಯಾಂಪೇನ್ಗೆ ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳ್ತೇವೆ. ಮಹಾರಾಣಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇವೆ. ಹಾಗೆ ಈ ಕಾರ್ಯಕ್ರಮ ಆಗಲಿಕ್ಕೆ ನಮ್ಮೊಂದಿಗೆ ಸ್ಪಾನ್ಸರ್ಶಿಪ್ ಕೊಟ್ಟಿರುವಂತಹ ನ್ಯಾಷನಲ್ ಸ್ಪಾನ್ಸರ್ಸ್ ಟೈಮ್ಸ್ ಆಫ್ ಇಂಡಿಯಾ, ಮಹೀಂದ್ರಾ ರೈಸ್, ಅದಾನಿ ಗ್ರೂಪ್ಸ್, ವಯಾಕಾಮ್ 18, ಸ್ಟಾರ್, ಸೋನಿ, ನೆಟ್ವರ್ಕ್ 18, ಜಿ, ದೈನಿಕ್ ಭಾಸ್ಕರ್, GMR, ಹಿಂದೂಸ್ತಾನ್ ಹಿಂದಿ, ಹೀರೋ ಫಿನ್ಕಾರ್, BTV, ಮಹೀಂದ್ರಾ ಫಿನಾನ್ಸ್, PVR, ಐಡಿಯಾ, ನಿಕ್, ಐನಾಕ್ಸ್ ಏರ್ ಪ್ರಾಡಕ್ಟ್ಸ್, ಕ್ಯಾಮ್ಲಿನ್, ರೆಡ್ FM, ಗುಡರ್, Fever FM, Radio City, Big FM, ONGC, Finolex, Ola, IRCTC, CII, Vodafone, Live Pure, Indigo, Airtel, Macon, Apollo, Dr. Reddy's Lab, Adarsh Credit Cooperative Society, and the regional sponsors are 2Ad Pro and 9 Stars for the event partnership, and SG Analytics for the regional co-sponsor. And the surprise is now, and there goes the light, and there you see Raghu Dikshit for you. ನದಿ ರಕ್ಷಣೆ ಅಭಿಯಾನಕ್ಕೆ Check. ಸೋರುತ್ತಿರುವುದು ಮನೆಯ ಮಾಳಿಗೆ, ಸೋರುತ್ತಿರುವುದು ಮನೆಯ ಮಾಳಿಗೆ, ಅಜ್ಞಾನದಿಂದ ಸೋರುತ್ತಿರುವುದು ಮನೆಯ ಮಾಳಿಗೆ, ಸೋರುತ್ತಿರುವುದು ಮನೆಯ ಮಾಳಿಗೆ, ಅಜ್ಞಾನದಿಂದ ಸೋರುತ್ತಿರುವುದು ಮನೆಯ ಮಾಳಿಗೆ, ಸೋರುತ್ತಿರುವುದು ಮನೆಯ ಮಾಳಿಗೆ, ದಾರುಗಟ್ಟಿ ಮಾಡ್ಬರಿಲ್ಲ, ಸೋರುತ್ತಿರುವುದು ಮನೆಯ ಮಾಳಿಗೆ, ದಾರುಗಟ್ಟಿ ಮಾಡ್ಬರಿಲ್ಲ, ಕಾಳ ಕತ್ತಲೆಯೊಳಗೆ ನಾನು ಮೇಲೆ
ಹೋಗಲಾರೆ ಓ ಸೋರುತ್ತಿರುವುದು ಮನೆಯ ಮಾಳಿಗೆ ಓ ಸೋರುತ್ತಿರುವುದು ಮನೆಯ ಮಾಳಿಗೆ ಗರಕಿ ಹುಲ್ಲು ಕಸವು ಹತ್ತಿ ಹರಿದು ಸಾಲು ಇರಬಿ ಮುತ್ತಿ ಗರಕಿ ಹುಲ್ಲು ಕಸವು ಹತ್ತಿ ಹರಿದು ಸಾಲು ಇರಬಿ ಮುತ್ತಿ ಜಲದಿ ಬರದಿ ಸರಿಯ ಮಣ್ಣು ಒಳಗೆ ಹೊರಗೆ ಏಕವಾಗಿ ಸೋರುತ್ತಿರುವುದು ಮನೆಯ ಮಾಳಿಗೆ ಓ ಸೋರುತ್ತಿರುವುದು ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರುತ್ತಿರುವುದು ಮನೆಯ ಮಾಳಿಗೆ ಕಾಂತ ಕೇಳೆ ಕರುಣದಿಂದ ಬಂದು ಕಾಳೆ ಗುಬ್ಬಿ ಮಳೆಯು ಓ ಕಾಂತ ಕೇಳೆ ಕರುಣದಿಂದ ಬಂದು ಕಾಳೆ ಗುಬ್ಬಿ ಮಳೆಯು ಎಂತೋ ಶಿಶುನಳ ಎಂತೋ ಶಿಶುನಳ ಧೀಶತಾನು ನಿಂತು ಬರವೆನು ಎಂದು ನಂಬಿದೆ ಓ ಸೋರುತ್ತಿರುವುದು ಮನೆಯ ಮಾಳಿಗೆ ಓ ಸೋರುತ್ತಿರುವುದು ಮನೆಯ ಮಾಳಿಗೆ ಓ ಸೋರುತ್ತಿರುವುದು ಮನೆಯ ಮಾಳಿಗೆ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಆಗಮಿಸಿ ಪಾಲ್ಗೊಂಡ ಸಮಸ್ತ ವೇದಿಕೆಯ ಗಣ್ಯರಿಗೆ ಧನ್ಯವಾದಗಳು. ನದಿಗಳಿಗಾಗಿ ನಿಮ್ಮೆಲ್ಲ ಕ್ಷಣವನ್ನು ಮೀಸಲಿಟ್ಟು ಅರಮನೆ ಆವರಣಕ್ಕೆ ಬಂದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಇದು ಪ್ರಾರಂಭ ಆಗಲಿ ಅಷ್ಟೇ. ಸದ್ಗುರುಗಳು ಹೇಳಿದ ಹಾಗೆ ಪ್ರತಿ ಕ್ಷಣ ಕಂಡ ಪ್ರತಿಯೊಬ್ಬರನ್ನು ಬೇಡ್ಕೊಳ್ತಾ ಮಿಸ್ಡ್ ಕಾಲ್ ಕೊಡಿಸ್ತಾ ಇರೋಣ, ನಿಲ್ಸೋದು ಬೇಡ. ಮಿಸ್ಡ್ ಕಾಲ್ will be the campaign that we promise to take forward continuously for a number of days to come. Thank you very much for joining. Good night. Sindhu Saraswati Kaveri Jeevana Karana Moolathatvam Nadi Rashtrasya Mahamritam Bharatam Mahabharatam Ganga Narmada Punyatirtham Sindhu Saraswati Kaveri Jeevana Karana Moolathatvam Nadi Rashtrasya
नदीराष्ट्रस्य महामृतम् भारतम् भारतं महाभारतम् गङ्गा नर्मदा पुण्यतीर्थम् सिन्धु सरस्वती कावेरी जीवनकारणमूलतत्त्वम् नदीराष्ट्रस्य महामृतम् भारतम् भारतं महाभारतम् गङ्गा नर्मदा पुण्यतीर्थम् सिन्धु सरस्वती कावेरी जीवनकारणमूलतत्त्वम् नदीराष्ट्रस्य महामृतम् भारतम् भारतं महाभारतम् गङ्गा नर्मदा पुण्यतीर्थम् सिन्धु सरस्वती कावेरी जीवनकारणमूलतत्त्वम् नदीराष्ट्रस्य महामृतम् भारतम् जीवनकारणमूलतत्त्वम् नदीराष्ट्रस्य महामृतम् भारतम् भारतं महाभारतम् गङ्गा नर्मदा पुण्यतीर्थम् सिन्धु सरस्वती कावेरी जीवनकारणमूलतत्त्वम् नदीराष्ट्रस्य महामृतम् भारतम् भारतं महाभारतम् गङ्गा नर्मदा पुण्यतीर्थम् सिन्धु सरस्वती कावेरी जीवनकारणमूलतत्त्वम् नदीराष्ट्रस्य महामृतम् भारतम् भारतं महाभारतं गङ्गा नर्मदा पुण्यतीर्थं सिन्धु सरस्वती कावेरी जीवनकारणमूलतत्त्वम् नदीराष्ट्रस्य महामृतम् भारतम्